ಓಂ ಶ್ರೀ ಗಣಪತಿಭ್ಯೋ ನಮಃ. ಓಂ ಶ್ರೀ ಸರಸ್ವತಿಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸಾಯಿ ಚಂದ್ರಭ್ಯೋ ನಮಃ. ಗುರುಗಳ ಆಶೀರ್ವಾದದೊಂದಿಗೆ ಅಷ್ಟಾವಕ್ರ ಗೀತೆ ಇದನ್ನ ಶುರು ಮಾಡಿದ್ದೀವಿ. ಕಳೆದ ವಾರದ ತನಕ ಮೊದಲನೇ ಅಧ್ಯಾಯದ 2 ಶ್ಲೋಕಗಳನ್ನ ನೋಡಿದ್ದೀವಿ. ಜನಕ ಮಹಾರಾಜ ಜ್ಞಾನ, ಮೋಕ್ಷ, ಮತ್ತು ವೈರಾಗ್ಯ ಹೇಗೆ ಪಡಿಬೇಕು ಅಂತ ಕೇಳಿದಾಗ 2ನೇ ಶ್ಲೋಕದಲ್ಲಿ ಅಷ್ಟಾವಕ್ರ ಗುರು ಮಹಾರಾಜರು ಅವರಿಗೆ ತಿಳಿಸ್ತಾರೆ, ವಿಷಯೀ ವಸ್ತುಗಳನ್ನ ವಿಷದಂತೆ ತ್ಯಜಿಸಬೇಕು. ವಿಷಯೀ ವಸ್ತುಗಳನ್ನ ವಿಷದಂತೆ ತ್ಯಜಿಸಬೇಕು ಮತ್ತು ಕ್ಷಮೆ, ಸರಳತೆ, ದಯ, ಸಂತೋಷ, ಸತ್ಯ ಇವುಗಳನ್ನು ಅಮೃತದಂತೆ ಸೇವಿಸುತ್ತಿರಬೇಕು. ವಿಷಯೀ ವಸ್ತುಗಳನ್ನ ವಿಷದಂತೆ ತ್ಯಜಿಸಬೇಕು ಹಾಗೂ ದಯ, ಕ್ಷಮೆ, ಸರಳತೆ, ಸಂತೋಷ, ಸತ್ಯ ಇವುಗಳನ್ನ ಅಮೃತದಂತೆ ಸ್ವೀಕರಿಸ್ತಾ ಇರಬೇಕು. ಆಗ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಅದನ್ನ 2ನೇ ಶ್ಲೋಕದಲ್ಲಿ ನಮಗೆ ಪೂರ್ಣತಃ ಯಾವ ರೀತಿ ಸಾಧಕ ಇರಬೇಕು ಅನ್ನೋದನ್ನ ನಮಗೆ ತಿಳಿಸಿದ್ದಾರೆ. ಇವತ್ತು ಅದನ್ನೇ ಮುಂದುವರೆದಂತಹ ಅಷ್ಟಾವಕ್ರ ಗುರು ಮಹಾರಾಜರು ಮತ್ತೆ ಮುಂದಿನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ರೀತಿ ನೀನು ಕೇಳಿದ ಪ್ರಶ್ನೆ ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಿನಗೆ ತಯಾರು ಮಾಡಿದ್ದೇನೆ, ವಿಷಯೀ ವಸ್ತುಗಳನ್ನ ಬಿಡು. ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಕೂತ್ರೆ ಅದು ಎಲ್ಲಿವರೆಗೂ ಅದು ನಮಗೆ ಸಿಗೋದಿಲ್ಲ. ಸಿಗದಲೇ ಇದ್ರೆ ದುಃಖ, ಸಿಕ್ಕಿದ್ರೆ ಸಂತೋಷ. ಮತ್ತೆ ಅದು ವಿಷಯೀ ವಸ್ತುಗಳು ಕ್ಷಣಿಕವಾಗಿರುವುದರಿಂದ ಮತ್ತೆ ದುಃಖ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳಿ ಇವತ್ತು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೀವು ಎಲ್ಲ ಗಮನಿಸೋಣ. ನ ಪೃಥ್ವೀ ನ ಜಲಂ ನ ಅಗ್ನಿ, ನ ಪೃಥ್ವೀಂ ನ ಜಲಂ ನ ಅಗ್ನಿ ವಾಯುರ್ದ್ವಯೋ ನ ವಾ ಭವಾನ್ ಯೇಷಾಂ ಸಾಕ್ಷಿಮಾತ್ಮಾನಾಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ನ ಪೃಥ್ವಿ, ನಾನು ಪೃಥ್ವಿಯಲ್ಲ. ನ ಜಲಂ, ನಾನು ನೀರು ಅಲ್ಲ. ನ ಅಗ್ನಿ, ನಾನು ಬೆಂಕಿಯೂ ಅಲ್ಲ. ನ ವಾಯು, ನಾನು ವಾಯುನೂ ಅಲ್ಲ. ನ ದ್ವೈಹು, ಆಕಾಶವೂ ಅಲ್ಲ. ಹಾಗೂ ಭವಾನ್, ನೀನು. ಏಷಾಂ, ಇವುಗಳ. ಸಾಕ್ಷಿಣೀಂ, ಸಾಕ್ಷಿಯಾಗಿ. ಆತ್ಮಾನಾಂ, ಆತ್ಮ
ಆತ್ಮನನ್ನು ಚಿದ್ರೂಪಂ ಚೈತನ್ಯ ರೂಪವು ವಿದ್ದಿ ಅಂದ್ರೆ ತಿಳಿ ಮುಕ್ತಯೇ ಮೋಕ್ಷಕ್ಕಾಗಿ. ಅರ್ಥಾತ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ಪೃಥ್ವಿಯಲ್ಲ, ನೀನು ಜಲವಲ್ಲ, ನೀನು ಅಗ್ನಿಯಲ್ಲ, ನೀನು ವಾಯುವಲ್ಲ, ಹಾಗೂ ಆಕಾಶವಲ್ಲ. ಇವುಗಳ ಸಾಕ್ಷಿ ರೂಪ ಹಾಗೂ ಚೈತನ್ಯವೆಂದು ಆತ್ಮನನ್ನು ತಿಳಿ. ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ಯಾಕೆ? ಕಳೆದ ವಾರದಲ್ಲಿ ನಾವು ನೋಡಿದಾಗ ಮನ ಬುದ್ಧಿ ದೇಹ ಇದನ್ನ ಇಟ್ಕೊಂಡು ಮಾತಾಡಿದ್ವಿ. ಅದನ್ನ ನೀನು ಬಿಡಬೇಕಪ್ಪ. ಮನ ಬುದ್ಧಿ ದೇಹ ಇದನ್ನ ನೀನು ಬಿಟ್ಟಾಗ ನಿನ್ನ ನಿಜತ್ವ ತಿಳಿಯುತ್ತೆ, ನಿನ್ನ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದವರು ಈಗ ಏನ್ ಹೇಳ್ತಾ ಇದ್ದಾರೆ? ಅದನ್ನೆಲ್ಲ ಬಿಟ್ಟಿದ್ದಾರೆ. ಯಾಕೆ ಮೊದಲನೇ ಹೇಳಿದ್ದೆ, ಇದು ಪೂರ ತತ್ವದಲ್ಲಿದ್ದರಿಂದ ಅವರು ಅದಕ್ಕೆ ಅಲ್ಲಿ ಬಿಟ್ರು. ಮನ ಬುದ್ಧಿ ದೇಹ ಸಾಕು, ಅದನ್ನ ಬಿಟ್ರೆ ನಿನಗೆ ತಿಳಿಯುತ್ತೆ ಅಂತ. ಏನಂತ? ನೀನು ಆತ್ಮ ಇದ್ಯಾ ಅಂತ. ಹಾಗಾದ್ರೆ ಆತ್ಮ ಅನ್ನೋದು ಏನಾಗಿದೆಯಪ್ಪ? ಹೇಗಾಗಿದೆ ಆ ಚೈತನ್ಯ? ಅದು ಯಾವ ರೀತಿ ಇದೆ? ನೀನು ಪೃಥ್ವಿ ಅಲ್ಲ, ಭೂಮಿನೂ ಅಲ್ಲ, ನೀನು ಜಲನೂ ಅಲ್ಲ, ಅಗ್ನಿನೂ ಅಲ್ಲ, ವಾಯುನೂ ಅಲ್ಲ, ಆಕಾಶವೂ ಅಲ್ಲ. ಅಂದ್ರೆ ಪಂಚಭೂತಗಳು ನೀನಲ್ಲ. ಆತ್ಮಕ್ಕೆ ಹೇಳ್ತಾ ಇದ್ದಾರೆ, ಆತ್ಮ ಅನ್ನೋದು ಇದು ಯಾವುದಕ್ಕೂ ಆಗಿಲ್ಲ, ಇದು ಯಾವುದಕ್ಕೂ ಅಲ್ಲ ನೀನು. ಪಂಚಭೂತಗಳು ಏನ್ ಹೇಳ್ತಾ ಇದ್ದಾರೆ? ಪಂಚಮಹಾಭೂತಗಳು ದೇಹದ ಉಪಾದಾನ ಕಾರಣವಾಗಿದೆ. ಈ ದೇಹ ಇರೋದಕ್ಕೆ ಅದಿದೆ, ಇಲ್ಲದಿದ್ರೆ ಅದು ಯಾವುದೂ ಇಲ್ಲ. ಈ ಪಂಚಮಹಾಭೂತಗಳ ಸೂಕ್ಷ್ಮ ರೂಪದಿಂದ ಅಂತಃಕರಣಗಳು ಸೃಷ್ಟಿಯಾಗಿದೆ. ಶ್ರೀಧರ ಸ್ವಾಮಿದು ಜ್ಞಾಪಕ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿಗೆ ಹೋಗೋಣ. ಶ್ರೀಧರ ಸ್ವಾಮಿಗಳು ತಾಯಿಗೆ ಎಲ್ಲವನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಯಾವ ರೀತಿ ದೇಹ ರಚನೆ ಆಗಿದೆ. ಪಂಚಮಹಾಭೂತಗಳು ಅವುಗಳ ತತ್ವಗಳಿಂದ ಈ ದೇಹ ರಚನೆ ಆಗಿದೆ. ಏನ್ ಹೇಳಿದ್ರು ಅದೇ ಇದೆ. ಮತ್ತೆ ಇಲ್ಲಿ ಅಷ್ಟಾವಕ್ರರು ಅದನ್ನೇ ಹೇಳ್ತಾ ಇದ್ದಾರೆ. ಈ ಪಂಚಭೂತಗಳ ಅಂತಃಕರಣ. ಈಗ ನಮಗೆ ದೇಹದಲ್ಲಿ ಮಣ್ಣು ತೋರ್ಸು ಅಂದ್ರೆ ಆಗುತ್ತಾ ತೋರ್ಸ್ಲಿಕ್ಕೆ? ಗಾಳಿ ತೋರ್ಸು ಅಂದ್ರೆ ಆಗುತ್ತಾ ದೇಹಕ್ಕೆ? ಬೆಂಕಿ ತೋರ್ಸು ಅಂದ್ರೆ ತೋರ್ಸ್ಲಿಕ್ಕೆ ಆಗುತ್ತಾ? ಆದ್ರೆ ಅವೆಲ್ಲವಿಂದ ಈ ದೇಹ ಆಗಿದೆ, ದೇಹದ ರಚನೆ. ಪಂಚಭೂತಗಳಿಂದ ಈ ದೇಹದ ರಚನೆ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವೇದಾಂತದಲ್ಲಿ ಇದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ, ಕಣ್ಣಿಗೆ ಕಾಣುವ ಶರೀರವನ್ನು ಸ್ಥೂಲ ಶರೀರವೆಂದು. ನಮ್ಮ ಕಣ್ಣಿಗೆ ಇದೆಲ್ಲರಿಗೂ ನಾವು ಕಾಣಿಸ್ತಾ ಇದೀವಲ್ಲ, ಒಂದು ಗೊಂಬೆ, ಈ ಗೊಂಬೆಗೆ ಸ್ಥೂಲ ಶರೀರ ಎಂದು, ಹಾಗೆ ಕಣ್ಣಿಗೆ ಕಾಣದ ಅಂತಃಕರಣವನ್ನು ಸೂಕ್ಷ್ಮ ಶರೀರವೆಂದು ಕರೆಯಲಾಗಿದೆ. ಅಂತಃಕರಣ ಅದನ್ನ ಸೂಕ್ಷ್ಮ ಶರೀರ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಹೇಗೆ? ಸೂಕ್ಷ್ಮ ಹಾಗೂ ಸ್ಥೂಲ ಎರಡು ಜೊತೆಯಲ್ಲೇ ಇದೆ. ಆ ಜೊತೆಯಲ್ಲಿ ಇರೋದ್ರಿಂದನೇ ಇದು ಸೂಕ್ಷ್ಮ ಶರೀರವನ್ನು ಹೊರುವ ವಾಹನವಾಗಿದೆ. ಯಾವುದು? ಸ್ಥೂಲ ಶರೀರ. ಪಾರ್ಶ್ವದವರು ಅಂತ ಹೇಳಿ ಭಾಗವತದಲ್ಲಿ ಕೇಳ್ತೀವಿ ನಾವು. ಭಗವಂತನ ಜೊತೆ ಅವನ ವೈಕುಂಠದಲ್ಲಿ ಪಾರ್ಶ್ವದವರು ಅಂತಂದ್ರೆ ಅವರೆಲ್ಲರೂ ನೋಡಕ್ಕೆಲ್ಲ ಹೇಗಿರ್ತಾರೆ? ಎಲ್ಲ ಭಗವಂತನದ ಅವತಾರ ಆಗಿರುತ್ತೆ ಅವ್ರದ್ದು. ಆದ್ರೆ ಅವರಿಂದ ಏನು ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ. ಅವ್ರು ಹೇಗಿರ್ತಾರಪ್ಪ ಪಾರ್ಶ್ವದರು ಅಂದ್ರೆ? ಟ್ರಾನ್ಸ್ಪರೆಂಟ್, ಪೂರಾ ಟ್ರಾನ್ಸ್ಪರೆಂಟ್. ಯಾವ ರೀತಿ ಬೊಂಬೆ ಇರುತ್ತೋ ಆ ತರ ಇರುತ್ತೆ. ಇಲ್ಲಿ ಭೂಲೋಕದಲ್ಲಿ ಬಂದಾಗ ಈ ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತಾ ಇದ್ದೀವಿ, ಹೇಳಿದ್ವಿ ನಾವು. ಸೂಕ್ಷ್ಮ ಶರೀರ, ವಾಸನಾ ಶರೀರ, ಇವೆಲ್ಲ ಹೇಳಿದ್ವಿ.
ಅದಕ್ಕೆ ಜೊತೆಯಾಗಿ ಅದು ಇದ್ದಾಗ ಅದಕ್ಕೆ ಏನಾದ್ರು ಒಂದು ಬೇಕಲ್ಲ. ಈಗ ನಾವು ಹೇಗೆ ಈ ಇಲ್ಲಿ ಸೀರೆ ಅಂಗಡಿಗಳಿಗೆ ಹೋದಾಗ ಸೀರೆನ ಮಡಿಸಿಟ್ರೆ ನಿಮ್ಗೆ ಅದನ್ನ ಓಪನ್ ಮಾಡಿ ತೋರ್ಸಿದ್ರೆ ಅಷ್ಟೇನು ನಿಮ್ಗೆ ಗೊತ್ತಾಗೋದಿಲ್ಲ ಇದು ಹೇಗಿದೆ ಏನು ಅಂತ ಹೇಳಿ. ಅವನೇನ್ ಮಾಡಿರ್ತಾನೆ, ಒಂದ್ ಆ ಬೊಂಬೆಗೆ, ಅಂಗಡಿ ಒಳಗ ಬೊಂಬೆಗೆ ಆ ಸೀರೆನ ಸುತ್ತಿಟ್ಟಿರ್ತಾನೆ. ಅವಾಗ ನಿಮ್ಗೆ ಅದ್ ಹೇಗ್ ಕಾಣುತ್ತ, ಆ ಸೀರೆ ಸುತ್ತಿಟ್ಟು ಸೀರೆ ಹೇಗಿರದೆ, ಅವನು ಇದು ಪ್ಯಾಟ್ರನ್ ತೋರಿಸಿ ಅಂದ್ರೆ ಆ ಬೊಂಬೆಗೆ ಸುತ್ತಿದೆ ನೋಡಿ ಅಂತ ಹೇಳ್ತಾನೆ. ಬೊಂಬೆಗೆ ಸುತ್ತಿದಾನೆ ನೋಡಿ ಅಂತ. ಅವಾಗ ಅದು ನಮ್ಗೆಲ್ಲ ಗೊತ್ತಾಗುತ್ತೆ, ಓಹ್ ಇದು ನೆರಿಗೆ ಹೀಗಿದೆ, ಬಾರ್ಡರ್ ಈ ತರ ಇದೆ, ಇದಕ್ಕೆ ಎಷ್ಟು ದೊಡ್ಡದಾಗಿ ಸೆರ್ಗಿ ಈ ತರ ಬಿಟ್ಟಿದೆ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆ ರೀತಿ ಈ ನಮ್ಮ ಸೂಕ್ಷ್ಮ ಶರೀರಕ್ಕೆ ಈ ಸ್ಥೂಲ ಶರೀರ ಬೇಕು. ಇಲ್ದಲೇ ಇದ್ರೆ ಅದು ಗೊತ್ತಾಗೋದಿಲ್ಲ, ಒಂದು ಮಡಿಸಿಟ್ಟ ಸೀರೆ ತರ ಆಗ್ಬಿಡುತ್ತೆ. ಸೂಕ್ಷ್ಮ ಅನ್ನೋದು ಮಡಿಸಿಟ್ಟ ಸೀರೆ. ಯಾವಾಗ ನಾವು ಅದನ್ನು ಬಿಚ್ಚಿ ಬೊಂಬೆ ಮೇಲೆ ಹಾಕಿದಾಗ ಸ್ಥೂಲ ಸ್ವರೂಪದಲ್ಲಿ ನೋಡ್ತೀವಿ, ಹಾ ಇದು ಚೆನ್ನಾಗಿದೆ, ಆಗ ನಮ್ಗೆ ಗೊತ್ತಾಯ್ತು, ಓಹೋ ಇದು ಹೀಗೆ ಉಟ್ಕೊಂಡ್ರೆ ಹೀಗೆ ನಮಗೆ ಕಾಣುತ್ತೆ. ಹಾಗೆ ಸೂಕ್ಷ್ಮ ಶರೀರ ಆ ಸ್ಥೂಲ ಶರೀರ ಎರಡು ಜೊತೆ ಒಂದರಲ್ಲಿ ಇದಾಗಿದೆ. ಯಾವಾಗ ಈ ಸ್ಥೂಲ ಶರೀರ ಬರುತ್ತೋ ಆ ಸ್ಥೂಲ ಶರೀರ ಏನ್ ಹೇಳ್ತಾ ಇದ್ದಾರೆ, ಸೂಕ್ಷ್ಮ ಶರೀರದ ವಾಹನವಾಗಿದೆ. ಇಲ್ಲದ್ರೆ ನಾವು ಯಾರು ಒಬ್ರಿಗೊಬ್ರು ಕಾಣಿಸ್ತಾನೆ ಇರ್ಲಿಲ್ಲ. ಎಲ್ಲಾರು ನಾವೆಲ್ಲ ಸೂಕ್ಷ್ಮದವ್ರಾಗ್ಬಿಟ್ರೆ ಹೇಗ್ ಕಾಣುತ್ತೆ, ಏನಾದ್ರು ಹೇಳಿದ್ರೆ ಹೇಗ್ ಗೊತ್ತಾಗ್ಬೇಕು. ಅದಕ್ಕೆ ಸ್ಥೂಲದಲ್ಲಿ ಇರೋದ್ರಿಂದ ನಾವು ಹೇಳಿದ್ದು ನಿಮ್ಗೆ ಕೇಳುತ್ತೆ, ನೀವು ಏನೋ ನೋಡ್ತೀರಾ, ನಾವು ಏನೋ ನೋಡ್ತೀವಿ, ಒಬ್ಬರಿಗೊಬ್ರಿಗೆ ಅದನ್ನ ಶಬ್ದಗಳ ಮೂಲಕ ಒಬ್ರು ಹಂಚ್ಕೊಂತೀವಿ, ಇದು ಹೀಗಿತ್ತು ರೀ, ಇದು ಹೀಗಿತ್ತು. ನೋಡಿ ಯಾವ ರೀತಿ ಆ ಭಗವಂತನ ಹಾಗೆ ಸೃಷ್ಟಿಯನ್ನ ರಚನೆ ಮಾಡಿದಾನಪ್ಪ ಅಂತಂದ್ರೆ. ಹಾಗಾಗಿ ಏನು ನಾವು ಪಂಚಮಹಾಭೂತಗಳಿಂದ ಆಗಿದೆ ಯಾಕೆ ಕಾಣೋದಿಲ್ಲ ಅಂದ್ರೆ ಅದೆಲ್ಲವೂ ಈ ಸ್ಥೂಲ ಶರೀರದೊಳಗೆ ಹೋಗ್ಬಿಟ್ಟಿದೆ, ಸ್ಥೂಲ ಶರೀರದೊಳಗಿದೆ. ಹಾಗಾಗಿ ಅದು ನಮಗೆ ಕಾಣೋದಿಲ್ಲ. ಆದ್ರೆ ಎಲ್ಲ ಕೆಲಸಗಳು ಆಗ್ತಾ ಇರೋದು ಅದರಿಂದ. ಮೊದಲು ಏನೇ ಆದ್ರೂ ಸೂಕ್ಷ್ಮ ಶರೀರ ಅನುಭವಿಸುತ್ತೆ. ಸೂಕ್ಷ್ಮ ಶರೀರ ಮೊದಲು ಅನುಭವಿಸುತ್ತೆ. ಈಗ ಒಂದು ಹೂವಿನ ವಾಸನೆ ತಗೊಳ್ಳಿ, ಸುಗಂಧವಾದ ವಾಸನೆ, ಸಂಪಿಗೆ ಹೂವಿನ ವಾಸನೆ ಬರ್ತಾ ಇದೆ, ನೀವಿನ್ನೂ ಅದನ್ನ ನೋಡೇ ಇಲ್ಲ, ಇನ್ನು ನೀವು ಆ ಅಂಗಡಿ ಹತ್ರ ಹೋಗಿ ನೋಡೇ ಇಲ್ಲ. ಆದ್ರೆ ಅದ್ರ ವಾಸನೆ ಬಂತು ಅಂದ್ರೆ ವಾಹ್ ಎಷ್ಟು ಚೆನ್ನಾಗಿದೆಯಲ್ಲ, ಸಂಪಿಗೆ ಹೂವಿಂದು ವಾಸನೆ ಎಷ್ಟು ಚೆನ್ನಾಗಿದೆ. ಎಲ್ಲಿ ಯಾರು ಅನುಭವಿಸಿದ್ದಿದೋ, ಸೂಕ್ಷ್ಮದಲ್ಲಿರೋ ಶರೀರ ಅನುಭವಿಸ್ಬಿಡ್ತು ನೀವು ನೋಡ್ಲಿಕ್ಕಿಂತ ಮುಂಚೆ. ಹತ್ರ ಹೋದ ಮೇಲೆ ಓ ಇದು ಏನು ಕೆಂಡ ಸಂಪಿಗೆನಾ, ಇದು ಎಷ್ಟು ಚೆನ್ನಾಗಿದೆ, ಕೈಯಲ್ಲಿ ಹಿಡ್ಕೊಂಡು ಕಣ್ಣಲ್ಲಿ ನೋಡ್ತೀವಿ ಇಂದ್ರಿಯಗಳ ಸಹಾಯದಿಂದ. ಆದ್ರೆ ಇದೆಲ್ಲಕ್ಕಿಂತ ಮುಂಚೆ ಆ ಸೂಕ್ಷ್ಮ ಶರೀರ ಅದನ್ನ ಅನುಭವಿಸ್ಬಿಟ್ಟಿದೆ ಆಲ್ರೆಡಿ. ಈ ಸ್ಥೂಲ ಶರೀರದಿಂದ ಸ್ಪರ್ಶ ಮಾಡ್ತೀವಿ, ಅವಾಗ ಅನುಭವಕ್ಕೆ ಬರುತ್ತೆ. ಸ್ಥೂಲ ಶರೀರ ಸ್ಪರ್ಶ ಮಾಡೋದ್ರಿಂದ, ನಿಮ್ಗೆ ಯಾರೋ ಬಂದು ಮುಟ್ತಾರೆ, ಯಾರೋ ಈ ಮಕ್ಕಳು ಆಟ ಆಡ್ಬೇಕಾದ್ರೆ ಅಜ್ಜಿ ಅಂತ ಹೇಳಿ ಬಂದು ಹಿಂದೆ ಹೊಡಿತಾರೆ, ಓಡೋಗ್ತಾರೆ, ಏನಾದ್ರು ಒಂದು ಮಾಡ್ತಾರೆ, ಆ ಸ್ಪರ್ಶದಿಂದ ನಮಗೆ ಅನುಭವ ಬರುತ್ತೆ ಈ ದೇಹಕ್ಕೆ. ಇದು ಸ್ಥೂಲ ದೇಹ. ಇದು ಸೂಕ್ಷ್ಮ ಏನು ಮಾಡೋದಿಲ್ಲ, ಸೂಕ್ಷ್ಮ ವ್ಯಕ್ತಪಡಿಸುತ್ತೆ ನಮ್ಗೆ ಇದು ಬೇಕು ಅದು ಬೇಕು ಅಂತ. ಅದನ್ನ ಮಾಡೋದು ಯಾವುದು, ಸ್ಥೂಲ ಶರೀರ. ಹಾಗಾಗಿ ಈ ಸೂಕ್ಷ್ಮ ಶರೀರದ ವಿಚಿತ್ರವಾದ ಬಯಕೆಗಳನ್ನು ಈಡೇರಿಸಲು ಸ್ಥೂಲ ಶರೀರದ ಅವಶ್ಯಕತೆ ಅದಕ್ಕಿದೆ. ಯಾಕಿದೆ ಸ್ಥೂಲ ಶರೀರ ಗೊತ್ತಾಯ್ತಾ? ಸೂಕ್ಷ್ಮ ಶರೀರ ಏನ್ ಮಾಡುತ್ತಲ್ಲ, ವಿಚಿತ್ರವಾದ ಬಯಕೆಗಳು. ಜಿಲೇಬಿ ಮಾಡ್ಕೊಂಡು ತಿನ್ನಬೇಕು, ಸೂಕ್ಷ್ಮ ಶರೀರಕ್ಕೆ ತಿನ್ನಕ್ ಆಗೋದಿಲ್ಲ ಅದು.
ಸೂಕ್ಷ್ಮ ಶರೀರಕ್ಕೆ ತಿನ್ನಕ್ ಆಗೋದಿಲ್ಲ ಅದು. ಆದ್ರೆ ಅದಕ್ಕೆ ಬೇಕಾಯ್ತು. ಅದು ಸ್ಥೂಲ ಶರೀರದಲ್ಲಿ ನಮ್ಮ ಇಂದ್ರಿಯಗಳ ಮೂಲಕ ಮನ, ಬುದ್ಧಿ, ಅಹಂಕಾರ, ಚಿತ್ತ ಇದೆಲ್ಲ ಇದೆ. ಅವೆಲ್ಲವೂ ಕೆಲಸಕ್ಕೆ ಬರುತ್ತೆ. ಅವೆಲ್ಲ ಕೆಲಸಕ್ಕೆ ಬಂದು ನಾವು ಅದರ ಜಿಲೇಬಿ ಮಾಡಿಕೊಂಡು ಅದನ್ನ ತಿಂತೀವಿ. ತಿನ್ನೋದು ಯಾವುದು? ಆ ಸ್ಥೂಲ ಶರೀರದಿಂದ ಅದರ ಅನುಭವ ಆಗುತ್ತೆ. ಅದನ್ನೇ ಅವ್ರು ಹೇಳ್ತಾ ಇರೋದು, ಬಯಕೆಗಳನ್ನು ಈಡೇರಿಸಲು, ಸೂಕ್ಷ್ಮ ಶರೀರದ ಬಯಕೆಗಳನ್ನು ಈಡೇರಿಸಲು ಈ ಸ್ಥೂಲ ಶರೀರದ ಅವಶ್ಯಕತೆ ಅದಕ್ಕಿದೆ. ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಾವೆಲ್ಲ ಸ್ಥೂಲರಲ್ಲ, ಎಲ್ಲ ಸೂಕ್ಷ್ಮರು ಅಂದಿದ್ರೆ ಏನಾಗ್ತಿತ್ತು? ಪ್ರಕೃತಿ ಮುಂದುವರಿತಾನೇ ಇರ್ಲಿಲ್ಲ. ಅದಕ್ಕೆ ನಾವು ಆ ವಿರಾಟನ ರೂಪದ ದರ್ಶನದಲ್ಲಿ ಹೇಗೆ ಆಗುತ್ತೆ, ಯಾವ ರೀತಿ ಆ ಅಂಡಾಣು ದೊಡ್ಡದಾಗುತ್ತೆ, ಅದಕ್ಕೆ ಕಣ್ಣು, ಮೂಗು, ಬಾಯಿ ಬರುತ್ತೆ, ಅದಾದ್ಮೇಲೆ ಕಿವಿ ಬರುತ್ತೆ, ಶಬ್ದ ಕೇಳುತ್ತೆ, ವಾಯು ಇದು ಉಸಿರಾಡ್ಲಿಕ್ಕೆ ಮೂಗು ಬರುತ್ತೆ, ಆಮೇಲೆ ಸ್ಪರ್ಶಕ್ಕೆ ಚರ್ಮ ಬರುತ್ತೆ, ಆಮೇಲೆ ಕೂದಲು ಬರುತ್ತೆ, ಎಲ್ಲವನ್ನು ಒಂದೊಂದಾಗಿ ಎಲ್ಲ ಕೇಳುತ್ತೆ. ಕೈ ಬರುತ್ತೆ, ಕಾಲು ಬರುತ್ತೆ. ನೋಡಿ, ಒಳಗೆ ಪಂಚಮಹಾಭೂತಗಳು ಸೇರ್ಕೊಂಡಿದೆ. ಆದ್ರೆ ಅದು ಯಾವ ರೀತಿ ಒಂದೊಂದೇ ಆಕಾರ ತಗೊಂಡು ಈ ಮನುಷ್ಯ ರೂಪದ ಬೊಂಬೆಯಾಗಿ ಇಲ್ಲಿ ಹೊರಗೆ ಬರುತ್ತೆ. ಹೇಳ್ತಾ ಇದ್ದಾರೆ, ನಮ್ಮೆಲ್ಲರಲ್ಲಿ ಅಳಿದಿರುವ ವಾಸನೆಗಳು ಶರೀರದ ಮುಖಾಂತರ ವ್ಯಕ್ತವಾಗಿ ಕೊನೆಗೊಳ್ಳುತ್ತದೆ. ನಮ್ಮದು ಏನು ವಾಸನೆಗಳು ಇದೆ ಹೇಳ್ತೀವಲ್ಲ, ಏನೋ ಕರ್ಮಗಳನ್ನು ಮಾಡಿದ್ವಿ ರೀ, ಆ ಕರ್ಮ ತೀರ್ಸ್ಲಿಕ್ಕೆ ಈಗ ಮನುಷ್ಯ ರೂಪದಲ್ಲಿ ಬಂದಿದ್ದೀವಿ. ದೇಹದಿಂದ ಮಾತ್ರ ಕರ್ಮ ಕಳ್ಕೋಬಹುದು. ಕರ್ಮ ಅಂದ್ರೆ ಏನು? ಆ ವಾಸನೆಗಳು ಏನೋ ಇತ್ತು ನಮಗೆ, ನಮ್ದು ಏನೇನೋ ವಾಸನೆಗಳಿದೆ, ಅದನ್ನ ಈ ದೇಹದ ಮುಖಾಂತರ ಕಳ್ಕೋಬೇಕದು, ಇಲ್ಲದ್ರೆ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಈ ದೇಹ ಬಂದಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಳಿದುಳಿದ ವಾಸನೆಗಳು ಏನು ನಮ್ದೆಲ್ಲ ಹಿಂದಿಂದು ಏನೇನು ಇಟ್ಕೊಂಡಿದ್ವಿ ಅದರದ್ದೆಲ್ಲ ಶರೀರದ ಮುಖಾಂತರ ವ್ಯಕ್ತವಾಗಿ ಕೊನೆಗೊಳ್ಳುತ್ತದೆ. ನಾವಿಲ್ಲಿ ಯಾಕೀಗ ಈ ಅವತಾರ ತಾಳ್ಕೊಂಡು ಬಂದಿದೀವಪ್ಪ, ಮನುಷ್ಯ ರೂಪದಲ್ಲಿ ಬಂದಿದೀವಪ್ಪ ಅಂದ್ರೆ ಇವೆಲ್ಲ ನಮ್ಮ ಹಿಂದಿನ ಬ್ಯಾಲೆನ್ಸ್. ನಮ್ಮ ಬ್ಯಾಂಕ್ ಅಲ್ಲಿ ಏನ್ ಬ್ಯಾಲೆನ್ಸ್ ಇಟ್ಕೊಂಡಿದ್ವಲ್ಲ, ಆಸೆಗಳು ಏನೇನ್ ಆಗ್ಬೇಕಿತ್ತು ಅದು ಇದು ಅಂತ ಹೇಳಿ, ಕಡೆ ಹಿಂದಿನ ಜನ್ಮದಲ್ಲಿ ಹೋಗೋ ಟೈಮದಲ್ಲಿ ಏನು ಮಾಡ್ಕೊಂಡಿದ್ವೋ ಅದನ್ನ ಚುಕ್ತಾ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮತ್ತೆ ಈಗ ಮನುಷ್ಯ ರೂಪಿಯಾಗಿ ಇಲ್ಲಿ ಬಂದಿದೆ. ಶರೀರ ಇಲ್ಲದಲೇ ನಮ್ಮ ಕರ್ಮಗಳನ್ನ, ನಮ್ಮ ವಾಸನೆಗಳನ್ನ ವ್ಯಕ್ತಗೊಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೆಲ್ಲವೂ ಈ ಶರೀರ ರೂಪದಲ್ಲಿ ಬಂದಾಗ ಮಾತ್ರ ನಮ್ಮ ವಾಸನೆಗಳದ್ದೇನೇನಿದೆ ಅವೆಲ್ಲವೂ ಇಲ್ಲಿ ಕೊನೆಯಾಗುತ್ತೆ. ವಾಸನೆಯು ಮೊದಲಿಗೆ ಆಸೆಯ ರೂಪವನ್ನು ತಾಳಿ ಬುದ್ಧಿಯಲ್ಲಿ ಉದಯಿಸುತ್ತದೆ. ನೋಡಿ, ವಾಸನೆ ಎಲ್ಲಿಗೆ ಬರುತ್ತೆ? ಮೊದಲು ಬುದ್ಧಿ. ಅದೆಲ್ಲ ನಾವು ನೋಡಿದ್ವಿ. ಒಂದೊಂದು ಇದಕ್ಕೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅವೆಲ್ಲರಿಗೂ ಒಬ್ಬೊಬ್ಬ ಅದದ್ದೇ ಆದಂತ ಅಧಿಷ್ಠಾತೃ ದೇವತೆಗಳಿದೆ ಅಂತ ಹೇಳಿ. ಹಾಗಾಗಿ ಆ ವಾಸನೆ ಎಲ್ಲಿ ಬರುತ್ತೆ? ಮೊದಲು ಬುದ್ಧಿ ಒಳಗೆ ಬರುತ್ತಂತೆ. ನೋಡಿ, ಬುದ್ಧಿಯಲ್ಲಿ ವಾಸನೆ ಬರುತ್ತೆ. ಬುದ್ಧಿಯಲ್ಲಿ ಆಸೆಯ ರೂಪವನ್ನು ತಾಳಿ ಮೊದಲಿಗೆ ಬುದ್ಧಿಯಲ್ಲಿ ಉದಯಿಸುತ್ತದೆ. ಅದು ಮನಸ್ಸಿನಲ್ಲಿ ಆಲೋಚನೆಗಳ ಗೊಂದಲವನ್ನು ಸೃಷ್ಟಿ ಮಾಡಿ, ಮನಸ್ಸಿನೊಳಗೆ ಗೊಂದಲಗಳು ಸೃಷ್ಟಿ ಮಾಡುತ್ತೆ. ಇವುಗಳು ಕೊನೆಗೆ ಶರೀರ ಮಟ್ಟದಲ್ಲಿ ಅಭಿವ್ಯಕ್ತವಾಗಿ ಪ್ರತಿಯೊಂದು ಕೊನೆಯಾಗುತ್ತದೆ. ಬುದ್ಧಿಯಿಂದ ಮನಸ್ಸು, ಮನಸ್ಸಿಂದ ಶರೀರ. ಯುಗಾದಿ ಹಬ್ಬ ಬರ್ತಾ ಇದೆ, ಬನಾರಸ್ ಸಿಲ್ಕ್ ಸೀರೆ ತಗೋಬೇಕು.
ಎಲ್ಲಿ ಇದಾಯ್ತು? ಬುದ್ಧಿಯಲ್ಲಿ ಆಸೆ ಶುರು ಆಯ್ತು. ಫಸ್ಟ್ ಬುದ್ಧಿ ಒಳಗೆ ಬಂತು. ಅದೇನ್ ಮಾಡ್ತು? ಬುದ್ಧಿ ಏನ್ ಹೇಳ್ತು? ಬುದ್ಧಿಗೆ ಹೋಗಿ ಅಂಗಡಿಗೆ ತಗೊಳ್ಲಿಕ್ ಬರೋದಿಲ್ಲ, ಅದು ಮನಸ್ಸಿಗೆ ಹೇಳ್ತು. ನಡಿ ಮನೇಲಿ ಹೇಳು, ಯುಗಾದಿ ಹಬ್ಬ ಬರ್ತಾ ಇದೆ, ಬಹಳ ಡಿಸ್ಕೌಂಟ್ ಅಲ್ಲಿ ಸೀರೆ ಸಿಗ್ತಾ ಇದೆಯಂತೆ, ಬನಾರಸ್ ಸೀರೆ, ಹೋಗ್ ತಗೊಳ್ಳೋಣ. ಮನಸ್ಸಿನಲ್ಲಿ ಗೊಂದಲಗಳು ಶುರು ಆಯ್ತು. ಎಲ್ಲಿಂದ ಅಪ್ಪ, ಏನ್ ರೇಟ್ ಇದೆ ಇದು, ಎಷ್ಟಿದೆ, ಯಾವ ರೀತಿ, ಎಲ್ಲಿಂದ ದುಡ್ಡು ತರ್ಲಿ, ಸಾಲ ಮಾಡ್ಲೋ, ಮನೆ ಒಳಗಿಟ್ಟಿರೋದು, ಗಂಟೊಳಗಿಟ್ಟಿರೋದು ದುಡ್ಡು ತೆಗಿಲೋ, ಪಕ್ಕದ ಮನೆಯಲ್ಲಿ ಇಸ್ಕೊಂಬರ್ಲೋ, ಗೊಂದಲಗಳು ಎಲ್ಲಿ? ಮನಸ್ಸಿನಲ್ಲಿ. ಬುದ್ಧಿ ಮಾಡಿದ ಒಂದು ಸಣ್ಣ ಯೋಚನೆ, ಆಲೋಚನೆ, ಅದು ಹೇಗಾಯ್ತು? ಮನಸ್ಸಿನಲ್ಲಿ ಗೊಂದಲಕ್ಕೆ ಶುರು ಆಯ್ತು. ಬರೀ ಸೀರೆ ಒಂದೇ ಅಲ್ಲ, ಬಂಗಾರದ ಆಸೆ ಬಂತು, ಮನಸ್ಸಿನಲ್ಲಿ ಏನಾದ್ರು ಒಂದು ತಿನ್ನಬೇಕು ಅಂತ ಆಸೆ ಬಂತು. ಎಲ್ಲಿ ಬರೋದು ಇದು? ಮೊದಲು ಪ್ರಕಟ ಆಗೋದು ಬುದ್ಧಿ ಒಳಗೆ. ಬುದ್ಧಿಯಿಂದ ಮನಸ್ಸಿಗೆ ಬಂತು. ಮನಸ್ಸಿಗೆ ಬಂದಾಗ ಗೊಂದಲಗಳು, ತಿಕ್ಕಾಟ ಶುರು ಆಯ್ತು. ಯಾವಾಗ ಹೋಗೋಣ? ಮಾಲ್ಗೆ ಹೋಗೋಣ, ಸುದರ್ಶನ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ, RR ನಗರದಲ್ಲಿರೋದು ಮಾಲ್ಗೆ ಹೋಗೋಣ, ಅಥವಾ ಇನ್ಯಾವುದೋ ಮಾಲ್ಗೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೋ, ಇಲ್ಲ ಶಿವಣ್ಣ ಅವ್ರ ಊರು ಯಾವ್ದೋ ಇದೆ, ಗಂಗಾ ನಗರನ ಯಾವ್ದೋ, ಅಲ್ಲಿ ಅಂಗಡಿ ಇದೆ, ಅಲ್ಲಿ ಬಹಳ ಚೆನ್ನಾಗಿದೆ, ಶಿವಣ್ಣ ಅವ್ರ ಮನೆ ಹತ್ರ, ಅಲ್ಲಿ ಹೋಗೋಣ. ಅಂದ್ರೆ ಗೊಂದಲಗಳು ನೋಡಿ ಎಷ್ಟು ಶುರು ಆಗುತ್ತೆ ಮನಸ್ಸಿನಲ್ಲಿ. ಒಂದು ಸಣ್ಣ ಆಸೆ, ಒಂದು ಕಿಡಿ ಯಾವ ರೀತಿ ಆಗ್ತಿದಪ್ಪ ಅಂತಂದ್ರೆ ಭಯಂಕರ ಭಯಂಕರ. ಅದು ಬಿರುಗಾಳಿಯೊಳಗೆ ಬೆಂಕಿ ಹತ್ತಿ ಸುಟ್ಟು ಹಾಗೆ ಶುರು ಆಗುತ್ತೆ. ಅದು ಆಗೋ ತನಕ ಸಮಾಧಾನ ಇಲ್ಲ. ಅದು ಯಾವಾಗ ಮುಗಿಯುತ್ತೆ? ಅದನ್ನು ತಗೊಂಡು ಬಂದು ಮೈ ಮೇಲೆ ಹಾಕೊಂಡಾಗ ಅದು ಕೆಲಸ ಮುಗೀತು, ಆಸೆ ಮುಗೀತು. ಅಂದ್ರೆ ಇದು 3 ಜನ ಬಂದ್ರಿ. ಬುದ್ಧಿ ಬಂತು, ಮನಸ್ಸು ಬಂತು, ಮತ್ತು ಶರೀರದ ಮೇಲೆ ಅದು ಹಾಕೊಂಡು ನಾವು ಕೂತಾಗ, ಓ ಏನಿದು ಯುಗಾದಿ ಹಬ್ಬದ ಸ್ಪೆಷಲ್? ಏನಿಲ್ರಿ, ಒಂದ್ 25,000 ರೂಪಾಯಿ ಸೀರೆ ರೀ, ಬನಾರಸ್ ಸ್ಯಾರಿ, ನಮ್ ಮಗ ಕೊಡಿಸ್ದಾರಿ. ಹೌದೇನ್ರಿ? ಓ ಚೆನ್ನಾಗಿದೆ ರೀ, ಕಲರ್ ಬಹಳ ಚಲೋ ಇದೆ ರೀ. ಎದುರಿಗಿರೋರು ಅದನ್ನ ಪ್ರಶಂಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ನೋಡಿ, ಆಸೆ ಅನ್ನೋದು ಎಲ್ಲಿ ಹುಟ್ಟಿತು? ಯಾವಾಗಿನ ಆಸೆ ಅದು ಆಗಬೇಕು. ಇದೆಲ್ಲವೂ ಕೊನೆಗೆ ನಮ್ಗೆ ಈ ಶರೀರದಲ್ಲೇ ಅದು ಆಗುತ್ತೆ. ಆಲೋಚನೆಗಳ ಗೊಂದಲವನ್ನು ಸೃಷ್ಟಿ ಮಾಡಿ ಇವುಗಳು ಕೊನೆಗೆ ಶರೀರ ಮಟ್ಟದಲ್ಲಿ ಅಭಿವ್ಯಕ್ತವಾಗಿ ಪ್ರತಿಯೊಂದು ಕೊನೆಯಾಗುತ್ತದೆ. ಎಲ್ಲ ಇಲ್ಲೇ ಮುಗಿದೋಗುತ್ತೆ. ಈ ಸೂಕ್ಷ್ಮ ಹಾಗೂ ಸ್ಥೂಲ ಶರೀರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕವಾದದ್ದು. ಬರೀ ಅವನಿಗೆ ಬೇಕು ಇವನಿಗೆ ಬೇಕು ಅನ್ನಲ್ಲ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬೇಕು. ಸೂಕ್ಷ್ಮ ಸ್ಥೂಲ ಎರಡೂ ಇರುತ್ತೆ, ಬರೀ ಒಂದ್ರೊಳಗೆ ಆಗುತ್ತೆ ಅನ್ನೋ ಹಾಗೆ ಇಲ್ಲ. ಈ ಅವುಗಳ ಮುಖಾಂತರ ವಾಸನೆಗಳ ಆವಿರ್ಭವಿಸುವಿಕೆಯು ಪ್ರಕೃತಿಯಿಂದ ಪಂಚಮಹಾಭೂತಗಳ ಮುಖಾಂತರ ನಿರ್ಮಾಣಗೊಂಡಿರುವ ಒಂದು ನಿಯಮ. ಇದನ್ನ ಸೃಷ್ಟಿಯ ನಿಯಮ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಸೂಕ್ಷ್ಮ ಸ್ಥೂಲ ಎರಡೂ ಬೇಕು. ಆ ಎರಡೂ ಎಲ್ಲಿಗೆ? ಆ ಎರಡೂ ಬಂದು ಅವು ಅವುಗಳ ಮುಖಾಂತರ ವಾಸನೆಗಳ ಆವಿರ್ಭವಿಸುವಿಕೆ, ವಾಸನೆಗಳು ಅಲ್ಲಿ ಹುಟ್ಟುತ್ತೆ. ಸೂಕ್ಷ್ಮ ಸ್ಥೂಲದ ಎರಡೂ ಬೇಕು. ಅದರಿಂದ ಆ ಹುಟ್ಟಿ ಪಂಚಮಹಾಭೂತಗಳ ಮುಖಾಂತರ ನಿರ್ಮಾಣಗೊಂಡಿರುವ ಒಂದು ನಿಯಮ. ಅಂದ್ರೆ ಈ ಪಂಚಮಹಾಭೂತಗಳಿಂದ ಈ ಶರೀರ ಸೃಷ್ಟಿಯಾಗಿದೆ. ಹಾಗಾಗಿ ಇಂಥವನಿಗೆ ಬರೇ ಸಾಧು ಸಂತರಿಗೆ ಮಾತ್ರ ಸೂಕ್ಷ್ಮ ದೇಹ ಇದೆ ಹಾಗಿಲ್ಲ, ಅವ್ರಿಗೂ ಬೇಕು, ನಮಗೂ ಬೇಕು. ಸೂಕ್ಷ್ಮ ಸ್ಥೂಲ ಎರಡೂ ಬೇಕು. ಅದೆರಡೂ ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡಿದೆ. ಹಾಗಾಗಿ ನಮ್ದು ಏನು ಆಸೆಗಳಿದೆ ಅದು ಅಲ್ಲಿ ಹುಟ್ಟಿ ಅದು ಕಡೆಗೆ ಅಲ್ಲೇ ಕಡೆ ಆಗುತ್ತೆ. ಇಲ್ಲಿ
ಗುರುವು ಘೋಷಿಸುತ್ತಿರುವುದೇನೆಂದರೆ, ಜನಕ ಮಹಾರಾಜರೇ ಅಷ್ಟಾವಕ್ರರು ಇಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ವಾಸನಾಕ್ಷಯವಾದ ನಂತರ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳ ಪ್ರಭಾವಗಳು ಆತನ ಮೇಲಿರುವುದಿಲ್ಲ. ವಾಸನೆಗಳೆಲ್ಲ ಕ್ಷಯ ಆಗುತ್ತೆ. ಎಲ್ಲಿವರೆಗೂ ವಾಸನೆಗಳಿರುತ್ತೋ ಅಲ್ಲಿವರೆಗೂ ಇದು ಎರಡಿದೆ, ಸೂಕ್ಷ್ಮ ಹಾಗೂ ಸ್ಥೂಲ ಇದೆ. ಆದ್ರೆ ಇಲ್ಲಿ ಆ ಗುರು ಹೇಳ್ತಾ ಇದ್ದಾನೆ, ಇಲ್ಲಿ ಇವೆರಡು ಸ್ಥೂಲ ವಾಸನಾಕ್ಷಯದ ನಂತರ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳ ಪ್ರಭಾವಗಳು ಆತನ ಮೇಲಿರುವುದಿಲ್ಲ. ಅಹಂಕಾರವು ತನ್ನ ನಿಜಸ್ವರೂಪವಾದ ಶುದ್ಧ ಚೈತನ್ಯವನ್ನು ಅರಿತುಕೊಂಡು ಆತ್ಮಸ್ವರೂಪವನ್ನು ತಾಳುತ್ತದೆ. ಯಾವಾಗ ವಾಸನ ಕ್ಷಯ ಆಗುತ್ತೋ ಆ ಸೂಕ್ಷ್ಮ ಮತ್ತು ಸ್ಥೂಲ ಶರೀರ ಅದ್ರ ಮೇಲೆ ಯಾವ ಪ್ರಭಾವನೂ ಇರೋದಿಲ್ಲ. ಆಗ ಅಹಂಕಾರ ಏನಾಗುತ್ತೆ, ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತೆ. ಮೊದಲನೇ ಇದರೊಳಗೆ ನೋಡಿದ್ವಿ, ಎಲ್ಲಿವರೆಗೂ ಅಹಂಕಾರ ಪೂರ್ಣಗೊಳ್ಳದಲೇ ಇದ್ದರೆ ಅದು ವೈರಾಗ್ಯ ಉಂಟಾಗುತ್ತೆ, ರಾಗ ದ್ವೇಷಗಳು ಉಂಟಾಗುತ್ತೆ ಅಂತ. ಇಲ್ಲಿ ಪೂರ್ಣಗೊಂಡಾಗ, ವಾಸನಾಕ್ಷಯ ಆದಾಗ, ಸ್ಥೂಲ ಸೂಕ್ಷ್ಮ ಎರಡು ಅದರ ಪ್ರಭಾವ ಇಲ್ಲದಾದಾಗ ಆ ಆತ್ಮನಿಗೆ ಆ ಅಹಂಕಾರ ಏನಾಗುತ್ತೆ, ಆತ್ಮಸ್ವರೂಪವನ್ನ ತಾಳುತ್ತೆ. ಆ ಆತ್ಮಸ್ವರೂಪವನ್ನು ತಾಳುತ್ತದೆ. ಗುರುವಿನ ಈ ಮಾತುಗಳು ವೇದಾಂತದ ಉನ್ನತ ಸತ್ಯವಾಗಿದೆ. ಯಾಕೆಂದ್ರೆ ಇಲ್ಲಿ ಗುರು ಹೇಳ್ತಾ ಇರೋದು ವಾಸನ ಕ್ಷಯ ಆದಾಗ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರ ಅವೆರಡು ಪ್ರಭಾವ ಕಳ್ಕೊಳ್ಳುತ್ತೆ. ಅಹಂಕಾರ ತನ್ನ ನಿಜ ಸ್ವರೂಪ ಏನಿದೆ, ಆತ್ಮ ಸಾಕ್ಷಾತ್ಕಾರ ಅನ್ನೋದು, ಅದು ಆತ್ಮಸ್ವರೂಪವನ್ನ ತಾಳುತ್ತೆ ಅಂತ ಹೇಳ್ತಾ ಈ ಶ್ಲೋಕದ ಮೊದಲ ಸಾಲಿನಲ್ಲಿ ಅದನ್ನ ಗುರುವಾದ ಅಷ್ಟಾವಕ್ರ ಅದರದ್ದು ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಮೊದಲನೇ ಸಾಲಿನಲ್ಲಿ ಹೇಳಿದ್ದಾರೆ, ನ ಪೃಥ್ವಿ ನ ಜಲಂ ನ ಅಗ್ನಿ ನ ವಾಯು ನ ದ್ರೌಹು ನ ವಾ ಭವಾನ್. ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ನಾವುಗಳು ಯಾವುದನ್ನು ನಿರಾಕರಿಸಬೇಕು ಎಂಬುದನ್ನು ಹೇಳುತ್ತಾ ನೀನು ಪಂಚಮಹಾಭೂತಗಳಲ್ಲ ಎನ್ನುತ್ತಾನೆ. ಇಲ್ಲಿ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಮೇಲಿಂದೆಲ್ಲ ಗೊತ್ತಾಯ್ತೇನಪ್ಪ ತಿಳ್ಕೊಂಡೆ. ಈಗ ಇಲ್ಲಿ ಶ್ಲೋಕಕ್ಕೆ ಬಂದಾಗ ಈ ಪಂಚಮಹಾಭೂತಗಳು ನೀನಲ್ಲ. ಈಗ ಅಷ್ಟಾವಕ್ರರು ಸೀದಾ ಎಲ್ಲಿನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಆತ್ಮನನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಆತ್ಮನಿಗೆ ಹೇಳ್ತಾ ಇದ್ದಾರೆ, ನೀನ್ ಈ ಪಂಚಮಹಾಭೂತಗಳು ಯಾವುದು ಅಲ್ಲ. ಕೇವಲ ನಿರಾಕರಣೆ ನಮ್ಮನ್ನು ಶೂನ್ಯ ಮಾತ್ರಕ್ಕೆ ಕರೆದೊಯ್ಯುತ್ತದೆ. ಇದನ್ನ ತಿಳ್ಕೊ. ನೀನು ಅದಲ್ಲ ಅಂದಾಗ ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆತ ಹುಟ್ಟಿನಿಂದ ನಾನು ಶರೀರ ಹಾಗೂ ಮನಸ್ಸು ಎಂದು ನಂಬಿ ಬದುಕುತ್ತಿರುವುದರಿಂದ ತಪ್ಪು ತಿಳುವಳಿಕೆಗಳನ್ನು ಸತ್ಯವೆಂದು ಭ್ರಮಿಸಿರುವುದರಿಂದ ನೀವು ಮಾಡ್ತಿರೋದೇನು, ಈ ಹುಟ್ಟಿದಾಗಿಂದ ಶರೀರ ಹಾಗೂ ಮನಸ್ಸು ನಾವು ಅದೇ ಮಾಡ್ತಾ ಇರೋದು. ನಮ್ಮ ನಿಜತ್ವ ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಶರೀರ ಇಲ್ಲಿ ಕಣ್ಣು ಕಾಣಿಸ್ತಾ ಇದೆ, ಮನಸ್ಸು ಹೇಳ್ದಾಗೆ ನಡೀತಾ ಇದೆ. ಹಾಗಾಗಿ ಇದೇ ನಮ್ದು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಗುರುವಾದ ಅಷ್ಟಾವಕ್ರ ಏನ್ ಹೇಳ್ತಾ ಇದ್ದಾನೆ, ನೀನು ಈ ಪಂಚಮಹಾಭೂತಗಳಿಂದ ಆಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ನೀನು ಪೃಥ್ವಿನೂ, ನೀನು ಭೂಮಿನೂ ಅಲ್ಲ, ನೀನು ನೀರು ಅಲ್ಲ, ನೀನು ಅಗ್ನಿನೂ ಅಲ್ಲ, ನೀನು ವಾಯುನೂ ಅಲ್ಲ, ನೀನು ಆಕಾಶನೂ ಅಲ್ಲ. ಅಂದ್ರೆ ಅವರು ಆತ್ಮನನ್ನ ಉದ್ದೇಶಿಸಿ ಸೀದಾ ಹೇಳ್ತಾ ಇದ್ದಾರೆ, ನೀನು ಎಲ್ಲಿವರೆಗೂ ನಾನು ಶರೀರ ಮತ್ತು ಮನಸ್ಸು ಅಂತ ಕೂತ್ಕೊಂಡ್ಯೋ ಅಲ್ಲಿವರೆಗೂ ನಿನ್ನ ಇದು ಸತ್ಯ ತಿಳಿಯೋದಿಲ್ಲ. ಈ ಸಾಧನೆಯನ್ನು ಪೂರ್ತಿಗೊಳಿಸಲು ಶಾಸ್ತ್ರಗಳ ಸಕಾರಾತ್ಮಕ ಚಿಂತನೆಯಾದ ಆತ್ಮಸ್ವರೂಪದ ವಾಸ್ತವ ತತ್ವ ಒಂದೇ ಬೇಕಾಗಿದೆ.
ಇಲ್ಲಿವರೆಗೂ ನೀನು ಈ ದೇಹ ಮನಸ್ಸು ಬುದ್ಧಿ ಅಂತ ಕೂತಿದ್ಯಾ, ಅದನ್ನೆಲ್ಲ ಬಿಡು. ಇದಕ್ಕೆ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಆತ್ಮತತ್ವ ಒಂದೇ. ಮಹಾರಾಜರಲ್ಲಿ ದೇಹ ಮನಸ್ಸು ಬುದ್ಧಿ ಭಕ್ತಿ ಮಾರ್ಗದಿಂದ ತಿಳಿಸ್ತಾ ಇರೋದು. ಇಲ್ಲಿ ಅಷ್ಟಾವಕ್ರರು ಜ್ಞಾನ ಮಾರ್ಗದಿಂದ ಬಂದಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಭ್ರಮೆಗೆ ಕಾರಣ ಆಗಿದೆ ಶರೀರ ಮತ್ತು ಮನಸ್ಸು, ಇದ್ಯಾವುದು ಅಲ್ಲ. ನಿನ್ನ ನಿಜತ್ವವನ್ನ ನೀನು ತಿಳ್ಕೋಬೇಕು ಅಂದ್ರೆ ಆತ್ಮನನ್ನ ತಿಳಿ. ಸಕಾರಾತ್ಮಕವಾದ ಆತ್ಮತತ್ವ, ಆತ್ಮ ಸ್ವರೂಪ ಹೇಗಿದೆ ಅದನ್ನ ತಿಳ್ಕೋ. ಈ ನಿಲುವನ್ ಗುರುವು ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯೇಷಾಂ ಸಾಕ್ಷಿಮಾತ್ಮಾನಾಂ ಚಿದ್ರೂಪಂ ವಿದ್ಧಿ ಮುಕ್ತಯೇ. ಅಂದ್ರೆ ನೀನು ದೇಹ ಹಾಗೂ ಮನಸ್ಸಿನ ಶೋಕ ಮೋಹದಿಂದ ಮುಕ್ತನಾಗಬೇಕಾದರೆ ಆತ್ಮಸ್ವರೂಪವನ್ನು ಅರಿಯಬೇಕೆಂದು ಉಪದೇಶಿಸುತ್ತಾನೆ. ಅಷ್ಟಾವಕ್ರಲ್ಲಿ ಹೇಳ್ತಾ ಇದ್ದಾರೆ, ನೀನು ದೇಹ ಹಾಗೂ ಮನಸ್ಸು, ಈ ಮನಸ್ಸಿನಿಂದ ಏನಾಗುತ್ತೆ ಶೋಕ, ಮನಸ್ಸಿನಿಂದ ಶೋಕ, ಆಸೆಯೇ ದುಃಖಕ್ಕೆ ಮೂಲ. ಅದು ಎಲ್ಲಿಂದ ಆಗ್ತಾ ಇದೆ? ದೇಹ ಹಾಗೂ ಮನಸ್ಸು ಮತ್ತೆ ಮೋಹ. ಇದನ್ನ ನೀನು ಮುಕ್ತನಾಗಬೇಕಾದ್ರೆ, ಇದರಿಂದ ಬಿಡುಗಡೆ ಆಗಬೇಕಾದರೆ ದೇಹ ಮನಸ್ಸು ಮತ್ತು ಮೋಹ ಇದರಿಂದ ನೀನು ಬಿಡುಗಡೆ ಆಗಬೇಕು, ಮುಕ್ತನಾಗಬೇಕಾದ್ರೆ ಆತ್ಮಸ್ವರೂಪವನ್ನ ತಿಳಿ. ಆತ್ಮ ಅಂದ್ರೆ ಏನು, ಅದು ಹೇಗಿದೆ, ಅದನ್ನ ನೀನು ತಿಳಿ. ನಮ್ಮ ದೈಹಿಕ ಹಾಗೂ ಮಾನಸಿಕ ಅನುಭವಗಳು ಚೇತನ ರೂಪದಿಂದ ಕಂಡುಬರುತ್ತಿರುವುದು ನಮ್ಮೆಲ್ಲರಲ್ಲಿರುವ ಶುದ್ಧ ಚೈತನ್ಯದ ಕಾರಣದಿಂದಾಗಿದೆ. ನಾವೇನ್ ಹೇಳ್ತೀವಿ? ಆತ್ಮಸ್ವರೂಪಿಗಳು, ಶುದ್ಧ ಚೈತನ್ಯರು, ಶುದ್ಧ ಚೈತನ್ಯ ಆತ್ಮಸ್ವರೂಪಿಗಳು. ಶುರು ಮಾಡಿದಾಗ ನಾವು ಹೇಳ್ತೀವಲ್ಲ, ಎಲ್ಲ ಆತ್ಮಜ್ಯೋತಿಗಳಿಗೂ ವಂದನೆ. ಅಂದ್ರೆ ನಮ್ಮಲ್ಲಿ ನಿಜವಾಗಿರುವಂತಹದ್ದು ಏನದು? ಆತ್ಮ. ಆತ್ಮ ಇರೋದ್ರಿಂದ ಇದೆಲ್ಲ ದೇಹ ಹಾಗೂ ಮಾನಸಿಕ ಅನುಭವಗಳು, ಈಗ ನಮಗೆ ನಿಮಗೆ ಇಲ್ಲಿ ಹೇಳೋದು ಕೇಳೋದು ಆಗ್ತಾ ಇದೆ, ಕೆಲವು ಅನುಭವಗಳಾಗುತ್ತೆ. ಇದೆಲ್ಲ ಯಾವ ರೀತಿ ಆಗ್ತಾ ಇದೆ? ಒಳಗೆ ಚೇತನ ಇರೋದ್ರಿಂದ. ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರದ್ದು ಆ ಜೀವಾತ್ಮ ಅನ್ನೋದು ಒಂದು ವಸ್ತು ಅಂತನಾದ್ರೂ ಹೇಳಿ, ಇಲ್ಲ ಒಂದು ಆ ಚೈತನ್ಯ ಅಂತನಾದ್ರೂ ಹೇಳಿ, ಅದು ಇರೋದ್ರಿಂದ ನಾವಿಲ್ಲಿ ನಮಗೆ ಅನುಭವಗಳಾಗ್ತಾ ಇದೆ. ಇಲ್ಲಿ ಕೂತ್ಕೊಂಡಿದ್ದೀವಿ, ಎದ್ದಿದ್ದೀವಿ, ಮಾತಾಡೋದು ಕೇಳುತ್ತೆ, ಇದೆಲ್ಲ ಅನುಭವಗಳು. ಕಣ್ಣಲ್ಲಿ ಏನೋ ನೋಡ್ತಾ ಇದ್ದೀವಿ, ಇದೆಲ್ಲ ಏನು ಅನುಭವಗಳು. ಈ ಅನುಭವಗಳು ಯಾವ ರೀತಿ ಆಗ್ತಾ ಇದೆ? ಆ ಆತ್ಮನ್ ಅಂತ ನಾವು ಏನ್ ಹೇಳ್ತಾ ಇದ್ದೀವಿ, ಅದರ ಒಂದು ಚೈತನ್ಯ ಇರೋದ್ರಿಂದ ಈ ದೇಹದಲ್ಲಿ ನಮಗೆ ಅನುಭವಗಳು ಆಗ್ತಾ ಇದೆ. ಸತ್ ಬಾಡಿಗೆ ಏನಾದ್ರು ಆಗುತ್ತಾ? ಸತ್ ಬಾಡಿಗೆ ಏನು ಮಾಡಿದ್ರು ಏನು ಆಗೋದಿಲ್ಲ. ಬೆಂಕಿಯಲ್ಲಿ ಹಾಕಿ ಸುಡ್ತೀವಿ, ಅದೇನು ಅಳುತ್ತಾ ಬೆಂಕಿಯಲ್ಲಿ ಹಾಕಿ ಸುಟ್ಟಾಗ? ಯಾಕೆಂದ್ರೆ ಅದರಲ್ಲಿ ಚೇತನ ಇಲ್ಲ. ನಮ್ಮಲ್ಲಿ ಚೇತನ ಇದೆ. ಏನಾರು ಹೇಳಿದ್ದಕ್ಕೆ ಅದು ಅರ್ಥ ಆಯ್ತು ಅಂದ್ರೆ ನಾವು ತಲೆ ಹಾಕ್ತೀವಿ. ಯಾಕೆ ಹಾಕ್ತಾ ಇದ್ದೀವಿ? ಆ ಚೈತನ್ಯ ಇರೋದ್ರಿಂದ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಅನ್ಕೊಂಡು, ಹೌದಪ್ಪ ನಾವು ಜೀವಂತ ಇದ್ದೀವಿ. ಏನು ಮಾಡ್ದಲ್ಲ ಸುಮ್ಮ ಕೂತ್ಬಿಟ್ರೆ ಹೇಳ್ತೀವಲ್ಲ, ಏನಪ್ಪ ಇವನು ಎಲ್ಲಿ ಇದೆ, ಎಲ್ಲಿ ಇಲ್ಲೇ ಇದಾನೋ ಅಥವಾ ಎಲ್ಲರೂ ಹೋದ್ನ? ಅಂದ್ರೆ ಆ ಚೈತನ್ಯ ಅನ್ನೋದು ಇರೋದ್ರಿಂದ ನಮಗೆ ಅನುಭವಗಳಾಗ್ತಾ ಇದೆ. ದೈಹಿಕದಲ್ಲಿ ಹಾಗೂ ಮಾನಸಿಕದಲ್ಲಿ ಇದೆರಡು ಅನುಭವಗಳು ಆಗ್ತಾ ಇರೋದು ಆ ಚೈತನ್ಯದಿಂದ. ಅನುಭವಗಳು ಚೇತನ ರೂಪದಿಂದ ಕಂಡು ಬರುತ್ತಿರುವುದು ಇದಾಗಿದೆ. ಹಾಗಾಗಿ ಮತ್ತೆ ಶುದ್ಧ ಚೈತನ್ಯದ ಕಾರಣದಿಂದಾಗಿದೆ ಎಚ್ಚರಿಕೆಯ ಅನುಭವಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ನಾವು ನಮ್ಮ ಒಳಗಿನ ಹಾಗೂ ಹೊರಗಿನ ಎಲ್ಲಾ ವ್ಯವಹಾರ ಹಾಗೂ ಅನುಭವಗಳನ್ನು ಕುರಿತು ಸದಾ ಎಚ್ಚರವಾಗಿದ್ದೇವೆ. ಶುದ್ಧ ಚೈತನ್ಯದ ಇರುವಿಕೆಯಿಂದಾಗಿ ಎಲ್ಲ ಅನುಭವಗಳ ಹಾಗೂ ಘಟನೆಗಳ ಜ್ಞಾನ ನಮಗುಂಟಾಗುತ್ತೆ.
ಆಗುತ್ತಿದೆ. ನಾವಿಲ್ಲಿ 3 ಸ್ಥಿತಿ ಒಳಗಿದ್ದೀವಿ. ಎಚ್ಚರ, ಕನಸು, ಸುಷುಪ್ತಿ. ನಿದ್ರೆ ಮಾಡ್ತಾ ಇದ್ದೀವಿ, ಕನಸು ಕಾಣ್ತಾ ಇದ್ದೀವಿ. ಈಗ ಎಚ್ಚರ ಸ್ಥಿತಿಲಿ ಇದ್ದೀವಿ. ಈಗ ನಾವೆಲ್ಲರೂ ಎಚ್ಚರವಾಗಿದ್ದೀವಿ. ಹಾಗಾಗಿ ಎಚ್ಚರಿಕೆ ಇರೋದ್ರಿಂದ ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ ಒಬ್ರಿಗೊಬ್ರಿಗೆ ಕೇಳಿಸ್ತಾ ಇದ್ದೀವಿ. ನಾಳೆ ನಿನ್ನೆ ಏನಾಯ್ತು ಅಂದ್ರೆ ನಿನ್ನೆ ಅಷ್ಟಾವಕ್ರಂದಿತ್ತು ಅಂತ ಹೇಳ್ತೀವಿ. ಯಾಕೆ? ನೀವೆಲ್ಲ ಜಾಗೃತದಲ್ಲಿದ್ದೀವಿ. ಹೌದಾ? ನೀವೆಲ್ಲ ಜಾಗೃತರಾಗಿದ್ದೀವಿ. ಈಗ ನಿದ್ದೆ ಮಾಡ್ತೀವಿ ನಾವು, ನಿದ್ರಾ ಸ್ಥಿತಿಯಲ್ಲಿ ಕನಸು ಬೀಳ್ತು ಅಂತ ತಿಳ್ಕೊಳ್ಳಿ. ಕನಸು ಬಿದ್ದಾಗ ಎಚ್ಚರ ಆದ್ಮೇಲೆ ನೀವು ಪಕ್ಕ ನೋಡಿದ್ರೆ ಯಾರು ಇರೋದಿಲ್ಲ, ನೀವೊಬ್ರೇ ಮಾತ್ರ ಇದ್ದೀರ. ಹೌದಾ? ಹಾಗಾದ್ರೆ ಈ ಕನಸು ನೋಡಿದ್ದವ್ರು ಯಾರು? ನಿದ್ರೆ ಮಾಡಿದಾಗ ಒಂದು ಸಲಿ ಚಳಿ ಆಗುತ್ತೆ, ಚಳಿ ಆದಾಗ ಹೊದ್ಗೆ ಹೊದ್ಕೊಂಡು ಮಲ್ಕೊಂತೀವಿ. ಸೆಕೆ ಆದಾಗ ಮೈ ಮೇಲಿಂದ ಹೊದ್ಗೆ ಕಿತ್ತು ಹಾಕ್ತೀವಿ. ಇದನ್ನ ಯಾರು ಮಾಡಿದ್ರು? ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ಲ. ಯಾರು ಮಾಡಿದ್ರು ಇದನ್ನೆಲ್ಲ? ಯಾರು ನೋಡ್ತಾ ಇದ್ರು? ನಿಮಗ್ ಕನಸು ಬಿದ್ದಾಗ ಈ ಕನಸು ಬಿದ್ದಿದೆ ಅಂತ ನಿಮಗ್ ತಿಳಿಸ್ತವ್ರು ಯಾರು ತಿಳಿಸ್ತಾ ಇದ್ದಾರೆ? ಈಗೇನೋ ಎಚ್ಚರಿಕೆಯಿಂದ ನಾವು ಅನುಭವಿಸ್ತಿದ್ದೀವಿ ಅಂತ ಹೇಳಿದ್ವಿ. ಈಗ ಏನೇ ಆಗ್ತಾ ಇದ್ರು, ಕಾಲ್ ನೋವು ಆದ್ರೂ ಕಾಲ್ ಹೆಂಗ್ ಒತ್ಕೊಂತೀವಿ, ಏನೋ ಮಾಡ್ತೀವಿ, ಎಚ್ಚರದಿಂದ ಇದ್ದೀವಿ. ನಿದ್ರೆ ಮಾಡಿದಾಗ ಚಳಿ ಆಗ್ತಿದೆ ಅಂತ ಹೊದ್ಗೆ ಹೊದ್ಕೊಂಡವ್ರು ಯಾರು? ಸೆಕೆ ಆಗ್ತಿದೆ ಅಂತ ಹೊದ್ಗೆ ಬಿಸಾಕ್ದವ್ರು ಯಾರು? ಇದನ್ ಬೆಳಗ್ಗೆ ನಿಮ್ಗೆ ಹೇಳ್ತಾರೆ, ಹೌದಪ್ಪ ರಾತ್ರಿ ಬಹಳ ಚಳಿ ಆಗಿತ್ತು, ಅದಕ್ಕೆ ಹೊದ್ಗೆ ಹೊದ್ಕೊಂಡೆ ನಾನು. ಬಹಳ ಸೆಕೆ ಆಯ್ತು, ಎಲ್ಲ ಹೊದ್ಗೆ ತೆಗೆದು ಮಲಗಿದ್ದೆ. ಇದು ನಿಮಗ್ ಗೊತ್ತಾಯ್ತು. ಇದನ್ನ ಯಾರು ನೋಡಿದ್ದಾರೆ? ಯಾರಾದ್ರೂ ಒಬ್ರು ನೋಡ್ಲೇಬೇಕಲ್ಲ. ಕನಸು ಬಿದ್ದಿದ್ದು, ರಾತ್ರಿ ಕನಸು ಬಿತ್ತು, ಯಾರು ನೋಡಿದ್ರದು? ಅದೇ ಶುದ್ಧ ಚೈತನ್ಯ. ಆ ಶುದ್ಧ ಚೈತನ್ಯ ಇರೋದ್ರಿಂದ ನಮಗೆ ಈ ಎಲ್ಲ ಅನುಭವಗಳ ಹಾಗೂ ಘಟನೆಗಳ ಜ್ಞಾನ ನಮಗುಂಟಾಗುತ್ತದೆ. ಘಟನೆಗಳ ಜ್ಞಾನ ಅಂದ್ರೆ ಏನ್ ಆಗ್ತಾ ಇದೆ ಮೂರೂ ಸ್ಥಿತಿಯಲ್ಲೂ, ಜಾಗೃತ, ಸ್ವಪ್ನ, ಸುಷುಪ್ತಿ, ಮೂರೂ ಅವಸ್ಥೆ ಒಳಗೂ ಅವನು ಇದ್ದಾನೆ. ಅದ್ಯಾರು ಅಂದ್ರೆ ಆ ಆತ್ಮ. ಆ ಆತ್ಮನನ್ನೋನು ಇರೋದ್ರಿಂದ ನಮಗೆ ಮೂರೂ ಸ್ಥಿತಿಯಲ್ಲಿ ಏನ್ ಆಗ್ತಾ ಇದೆ, ಒಂದಂತೂ ಎಚ್ಚರ ಸ್ಥಿತಿಲಿದೆ, ಅದನ್ನು ಒಪ್ಕೊಳ್ತೀವಿ. ಸ್ವಪ್ನ ಹಾಗೂ ಸುಷುಪ್ತಿ, ಅದ್ರೊಳಗೆ ಹೀಗಾಯ್ತು, ಹೀಗೆ ಹೇಳ್ತು, ಅದನ್ನ ಹೇಳೋರು ಯಾರು? ನಮಗೆ ಕನಸು ಬಿತ್ತು, ಎಲ್ಲಿವರೆಗೂ ನೀವು ಆ ಕನಸು ಬಿತ್ತು ಅಂತ ಹೇಳ್ತಿರಲ್ಲ ಅಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಹೇಳ್ತೀವಿ, ಹಿಂಗೇನೋ ಆಯ್ತು ರೀ, ನನಗೆ ಕನಸು ಬಿತ್ತು ರಾತ್ರಿ. ಅದು ನೀವು ನಿದ್ದೆ ಒಳಗಿದ್ದೀರ. ಮತ್ತೆ ನೋಡಿದ್ರೆ ನಿದ್ದೆ ಒಳಗೆ ಕನಸು ಕಾಣ್ತಾ ಇದ್ದೀವಿ, ಅಲ್ಲೂ ಓಡೋಗ್ತೀವಿ. ಏನೋ ನಾಯಿ ಅಟ್ಟಿಸ್ಕೊಂಡ್ ಬಂತು ಅಂದ್ರು ಕನಸ್ನೊಳಗೂ ಓಡೋಗ್ತೀವಿ ನಾವು, ಅಯ್ಯೋ ನಾಯಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂತ. ಎಚ್ಚರ ನೋಡಿದ್ರೆ ಯಾರು ಇರಲ್ಲ, ನೀವೊಬ್ರೆ ಅಲ್ಲಿ ಮಲಗಿರ್ತೀರ. ಹಾಗಾದ್ರೆ ಇದನ್ನ ನೋಡಿದವ್ರು ಯಾರು? ರೆಕಾರ್ಡ್ ಮಾಡಿದವ್ರು ಯಾರು? CCTV ಹಾಕೊಂಡ್ ಕೂತಿದೀವ ಮನೇಲಿ ಏನಾದ್ರು CCTV ಹಾಕೊಂಡ್ ಕೂತಿದೀವ? ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಕ್ಕೆ. ನಿದ್ದೆ ಮಾಡಿದಾಗ ನಾವು ಉಸಿರಾಡಬೇಕು, ನಮ್ಮ ದೇಹದಿಂದ ರಕ್ತ ಚಲನೆ ಆಗಬೇಕು. ಇದನ್ನ ಯಾರು ಮಾಡ್ತಾ ಇದ್ದಾರೆ? ರಕ್ತ ಚಲನೆ ಆಗೋದಾಗ್ಲಿ, ದೇಹದ ಉಸಿರಾಟ ಆಗೋದಾಗ್ಲಿ, ಇದೆಲ್ಲ ಹೇಗಾಗ್ತಾ ಇದೆ ಅಂದ್ರೆ ಆ ಶುದ್ಧ ಚೈತನ್ಯ ಆತ್ಮನಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅಷ್ಟಾವಕ್ರರು ಜನಕನಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲಕ್ಕೂ ಈ ದೇಹದ ಎಲ್ಲ ನಿಯಂತ್ರಣಗಳು ಆಗ್ತಾ ಇರೋದು ಎಲ್ಲಿಂದಪ್ಪ ಅಂದ್ರೆ ಆ ಒಂದು ಆತ್ಮ ಅನ್ನೋದ್ರಿಂದ.
ಆ ಆತ್ಮ ಚೈತನ್ಯ ಇರೋದ್ರಿಂದ ಇದೆಲ್ಲ ಕೆಲಸಗಳು ನಡೀತಾ ಇದೆ ಅಲ್ಲಿ. ಇಲ್ದಲೇ ಇದ್ರೆ ನಮ್ಗೆ ಅದು ಏನು ಗೊತ್ತಾಗೋದಿಲ್ಲ. ಯಾರು ಏನು ಗೊತ್ತಾಗೋದಿಲ್ಲೋ ಬೆಳಗ್ಗೆ ಅವ್ರನ್ನಾಗ್ಲೇ ಹೊರಗೆ ಹಾಕ್ರಪ್ಪ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಈ ದೇಹದಲ್ಲಿ ಚೈತನ್ಯ ಇದೆ, ಇದೆಲ್ಲವನ್ನ ನಾವು ಅನುಭವಿಸಕ್ಕೆ ನೋಡ್ತಾ ಇರೋನು ಯಾರಪ್ಪ? ಅವನು ಆತ್ಮ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಅನುಭವಗಳ ಹಾಗೂ ಘಟನೆಗಳ ಜ್ಞಾನ ಉಂಟಾಗುತ್ತದೆ. ಘಟನೆಗಳು ಅಂತಂದ್ರೆ ಜ್ಞಾಪಕ ಮಾಡ್ಕೊಳ್ಳಿ. ಈಗ ನಾವು 50, 60, 70, 80 ವರ್ಷ ಈಗ ವಯಸ್ಸಾಗಿದೆ. ಆದ್ರೂ ಇವತ್ತು 1ನೇ ಕ್ಲಾಸ್ನಲ್ಲಿ ಏನೋ ಒಂದ್ ಅಂದಿದ್ದು ಇವತ್ತು ಜ್ಞಾಪಕ ಇದೆಯಾ ನಮಗೆ? ಯಾವುದೋ ಒಂದು ಘಟನೆ ಆಗಿರುತ್ತೆ. ಇವತ್ತು ಹೇಳ್ತೀವಲ್ವಾ ಅದನ್ನ? ನಾನು ಹಿಂಗೆ 1ನೇ ಕ್ಲಾಸಲ್ಲಿ ಇದ್ದಾಗ, ಇಲ್ಲ ನಾನು 4ನೇ ಕ್ಲಾಸ್ನಲ್ಲಿ ಇದ್ದಾಗ, ಇಲ್ಲ ನಾನು 10 ವರ್ಷ ವಯಸ್ಸಾದವನಿದ್ದಾಗ ಈ ಘಟನೆ ಆಗಿತ್ತು. ಅದನ್ನ ಇವತ್ತು ಮತ್ತೆ ಹೇಳ್ತಾ ಇದ್ದೀವಿ. ಅದನ್ನ ಎಲ್ಲೂ ಬರ್ಕೊಂಡಿಲ್ಲ. ಹೌದಾ? ಎಲ್ಲೂ ಬರ್ದಿಟ್ಕೊಂಡಿಲ್ಲ ನಾವು. ಏನೇನು ಜೀವನದಲ್ಲಿ ಆಗು ಹೋಗುಗಳಾಗಿದೆ ಏನು ಬರ್ಕೊಂಡಿಲ್ಲ. ಈಗ ಅದೇ ನಾ ಹೇಳ್ತಾ ಇದ್ದೆ, ನನ್ನ ತಾಯಿ ಹೋದಾಗ 7.5 ವರ್ಷ ವಯಸ್ಸಾಗಿತ್ತು. ನನ್ನ ವಯಸ್ಸು 7.5 ವರ್ಷ ನನ್ನ ತಾಯಿ ಹೋದಾಗ. ಮನೇಲಿ ಯಾವುದು ಫೋಟೋಗಳು ಇಟ್ಟಿಲ್ಲ. ಆದ್ರೂ ಇವತ್ತು ನನ್ನ ತಾಯಿ ನೆನಪಾದಾಗ ಆ ತಾಯಿದ ಇಮೇಜ್ ಬರುತ್ತೆ. ಎಲ್ಲಿಂದ ಬರ್ತಾ ಇದೆ? ಯಾರು ತಂದು ಕೊಡ್ತಾ ಇದ್ದಾರೆ? ಮೊಬೈಲ್ ಅಲ್ಲಿ ಏನೋ ಫೋಟೋ ಇರುತ್ತೆ, ಹಿಂದೋಗಿ ಸ್ಕ್ರಾಲ್ ಮಾಡಿ ಗೂಗಲ್ ಅಲ್ಲಿ ಇಟ್ಟಿದೀವಿ, ಅಲ್ಲಿ ಇಟ್ಟಿದೀವಿ, ಇಲ್ಲಿ ಇಟ್ಟಿದೀವಿ, ತೆಗಿಬಹುದು, ನೋಡ್ಬೋದು. ಈಗ 50 ವರ್ಷದ ಕೆಳಗಾಗಿರೋದು ಘಟನೆ ಈಗ ನೆನೆಸ್ಕೊಂಡ್ರೆ ನನ್ನ ಕಣ್ಣು ಮುಂದೆ ಬರುತ್ತೆ. ಹೌದಪ್ಪ, ನನ್ನ ತಾಯಿ ಹೀಗಿದ್ದು ಇಂಥವ್ರು ಹೋದ್ಲು. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಈ ಘಟನೆನ ನಮ್ಗೆ ಇಲ್ಲಿ ವಾಪಸ್ ತಂದು ಯಾರು ಹೇಳ್ತಾ ಇದ್ದಾರೆ? ಪೂರ್ಣತಃ ಸ್ಪಷ್ಟವಾಗಿ ಬರುತ್ತೆ ನಿಮಗೆ. ಅಂಥದ್ದೇ ನಿಮ್ಮ ಜೀವನದಲ್ಲೂ ಅಂಥ ಯಾವುದೇ ಘಟನೆಗಳಾಗಿದ್ರು ನೀವು ಅದು ನೆನೆಸ್ಕೊಂಡ್ರೆ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಹೌದಾ? ಇದಂತೂ ಸತ್ಯ. ನಾವು ಒಪ್ಕೊಂತೀರಾ? ನೀವು ಒಬ್ರೇ ಸ್ಪೆಷಲ್ ಬಿಡ್ರೆ ಅದಕ್ಕೆ ನಿಮ್ಗೆ ಬರ್ತಾ ಇದೆ ಅಂತೀರೋ, ಅಥವಾ ಇಲ್ಲ ನಿಮಗೂ ಅದು ಜೀವನದಲ್ಲಿ ಆಗಿರೋದು? ಮದುವೆ ಆಗಿ 50 ವರ್ಷ ಆಗಿದೆ, ಆ ಮದುವೆ ಘಟನೆ ಇವತ್ತು ಬರುತ್ತಾ ನಿಮ್ಗೆ? ಜ್ಞಾಪಕ ಮಾಡ್ಕೊಂಡ್ರೆ ಹಿಂಗಿತ್ತು, ಹಿಂಗ್ ಬಂದ್ರು, ಫಸ್ಟ್ ಇವರೇ ಇಂಥವ್ರೇ ಬಂದಿದ್ರು, ಜ್ಞಾಪಕ ಬರುತ್ತಾ ಇಲ್ವೋ? ಅದಕ್ಕೇನು ಆಲ್ಬಮ್ ತೆಕ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಏನಾಗಿದೆ ಅನ್ನೋದು ಘಟನೆಗಳು, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದು ವಾಪಸ್ ನಮ್ಗೆ ಇಲ್ಲಿ ಬರುತ್ತೆ. ಅಂದ್ರೆ ಇದನ್ನ ಯಾರು ನಮ್ಗೆ ಹೇಳ್ತಾ ಇದ್ದಾರೆ? ಅಂದ್ರೆ ಅವತ್ತಿದ್ದು ಅದೇ, 50 ವರ್ಷ ಆದ್ಮೇಲೂ ಇರೋದು ಅದೇ, 80 ವರ್ಷ ಆದ್ಮೇಲೂ ಇರೋದು ಅದೇ, 90 ವರ್ಷ ಆದ್ಮೇಲೂ ಇರೋದು ಅದೇ ಆತ್ಮ. ಆ ಆತ್ಮನ್ ಅವತ್ತೂ ಇದ್ದ, ನೆನೆನೂ ಇದ್ದ, ಇವತ್ತು ಇದ್ದಾನೆ, ನಾಳೆನೂ ಇದ್ದಾನೆ. ಬದಲಾವಣೆ ಇಲ್ಲಿ ಏನಾಯ್ತು? ದೇಹ ಮತ್ತು ಮನಸ್ಸು. ಹೌದಾ? ದೇಹ ಮತ್ತು ಮನಸ್ಸು ಬದಲಾವಣೆ ಆಯ್ತು. ದೇಹಕ್ಕೆ ವಯಸ್ಸಾಯ್ತು. ನಾ ಹೇಳಿದೆ 7 ವರ್ಷ, ಈಗ ಬರೋದು ಮುಂದಿನ ವರ್ಷಕ್ಕೆ 50ನೇ ವರ್ಷದ ನಮ್ಮಮ್ಮನ ವೈದಿಕ ಮಾಡ್ತಾ ಇದ್ದೀನಿ ಅಂತ ಮೊನ್ನೆ ಏನೋ ಮಾತಾಡ್ಬೇಕಾದ್ರೆ ಬಂತು. 50 ವರ್ಷಗಳಾಯ್ತಲ್ಲಪ್ಪ. ಯಾರಿಲ್ಲಿ ತಂದ್ರು ಜ್ಞಾಪಕ? ಹಾಗಾದ್ರೆ ಯಾವ ಡೈರಿಲಿ ಬರ್ಕೊಂಡಿಲ್ಲ, ಫೋಟೋಗಳಂತೂ ಇಲ್ಲೇ ಇಲ್ಲ. ಆದ್ರೂ ಫೋಟೋ ಬರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣ ಕಣ್ಣು ಮುಂದೆ ಆ ಫೋಟೋ ಬರುತ್ತೆ ನನ್ನ ತಾಯಿದು. ಅವತ್ತು 7 ವರ್ಷದ ಮನಸ್ಸು, 7 ವರ್ಷದ ದೇಹ. ಇವತ್ತು 50 ವರ್ಷದ ಮನಸ್ಸು, 50 ವರ್ಷದ ದೇಹ. ಹೇಗ್ ಜ್ಞಾಪಕ ಬಂತು? ನಾವ್ ಹೇಳ್ತೇವೆ ನನಗೆಲ್ಲ ಜ್ಞಾಪಕ ಇದೆ, ನನಗೆಲ್ಲ ಜ್ಞಾಪಕ ಇದೆ. ಜ್ಞಾಪಕ ಇರೋದು ಯಾರಿಗೆ? ಯಾರಲ್ಲಿ ಸಾಕ್ಷಿಭೂತರಾಗಿದ್ರು? ಆತ್ಮ. ಅದಕ್ಕೆ ಅವತ್ತಿದ್ದಿದ್ದು ಅವನೇ, ಇವತ್ತಿರೋದು ಅವನೇ. ಬದಲಾವಣೆ ಮಾತ್ರ ನನ್ನಲ್ಲಾಗಿದೆ. ನನ್ನ ದೇಹಕ್ಕೆ ವಯಸ್ಸಾಗಿದೆ, ನನ್ನ ಮನಸ್ಸಿನ ಸ್ಥಿತಿ
ಪರಿಸ್ಥಿತಿಗಳು ಬದಲಾವಣೆ ಆಗಿದೆ. ಆಗಿನ ಸ್ಥಿತಿಯಲ್ಲಿದ್ದಾಗ ಯಾವ ಶಕ್ತಿ ಇತ್ತೋ ಅದ್ರೊಳಗೆ ಇದನ್ನ ಮಾಡ್ಕೊಳ್ತೀವಿ, ಈಗಿರೋ ಶಕ್ತಿ ಒಳಗೆ ಇದನ್ನ ಮಾಡ್ಕೊಳ್ತೀವಿ. ಆಯ್ತು, ಅದ್ ಆಗಿದ್ದು ಆಯ್ತು, ಮುಗೀತಷ್ಟೇ. ಅದನ್ನಿಟ್ಕೊಂಡು ಈಗ ಅಳ್ತಾ ಕೂತ್ಕೊಂಡ್ರೆ ಅದು ಮೂಢತನ. ಮತ್ತೆ ದೇಹ ಮತ್ತು ಮನಸ್ಸಿಗೆ ಬಂದ್ವಿ. ಅಯ್ಯೋ ನಮ್ಮಮ್ಮ ಇದ್ದು, ಹೀಗಿದ್ದಿದ್ರೆ ಅವಳು ನನ್ನ ಜೊತೆಗಿರ್ತಿದ್ದು, ದಡ್ಡತನ. ಅದು ನಮಗೆ ನಾಪಕ ಮಾಡಿ ಕೊಡ್ತಾ ಇದೆ, ಆದ್ರೆ ನೀನು ಅದನ್ನ ಹಿಡ್ಕೊಂಡು ಅದ್ರ ಹಿಂದೆ ಜೋತಾಡು ಅಂತ ಹೇಳ್ತಾ ಇಲ್ಲ. ಆಗಿರೋ ಸ್ಥಿತಿ ತಿಳಿಸ್ತಾ ಇದೆ, ಅವತ್ತು ನಾನೇ ಇದ್ದೋನು, ಇವತ್ತಿಗೂ ನಾನೇ ಇರೋನು. ಹಾಗಾಗಿ ಇದೆಲ್ಲ ನನಗೆ ಗೊತ್ತಿದೆ, ಅದನ್ನ ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಾವು ಏನು ಜಾಗೃತ, ಸ್ವಪ್ನ, ಸುಷುಪ್ತಿ ಈ 3 ಸ್ಥಿತಿಲಲ್ಲದೆ ನಮ್ಮ ಜೀವಿತ ಕಾಲದಲ್ಲಿ ಮೊದಲನೇ ದಿನದಿಂದ ಕಡೆಯ ದಿನ ತನಕ ಅದು ನಮ್ಮ ಜೊತೆ ಇದೆ. ಅಂಥ ಆತ್ಮನ ಬಗ್ಗೆ ತಿಳ್ಕೋ ಜನಕ ಮಹಾರಾಜ. ನೀನು ಪಂಚಭೂತಗಳಿಂದ ಆಗಿಲ್ಲ, ಪಂಚಮಹಾಭೂತಗಳಿಗೆ ಅದಕ್ಕೂ ನಿನಗೂ ಏನು ಇಲ್ಲ. ಮುಖ್ಯವಾದದ್ದು ಶುದ್ಧ ಚೈತನ್ಯವಾಗಿರೋದು ಆ ಆತ್ಮ. ಶುದ್ಧ ಚೈತನ್ಯ ತುಂಬಿರುವಂತದ್ದು ಆತ್ಮ. ಆ ಆತ್ಮನನ್ನ ತಿಳ್ಕೋ ನೀನು. ಆತ್ಮನನ್ನ ತಿಳ್ಕೊಂಡಾಗ ನಿನಗೆ ಏನು ಸರಿ ಅನ್ನೋದು ಗೊತ್ತಾಗುತ್ತೆ ಹೊರತು ಇದ್ಯಾವುದು ಇಲ್ಲ ಹೇಳ್ತಾ ಸೂರ್ಯನ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಸೂರ್ಯ ಬಿಸಿಲು ಬೀಳುತ್ತೆ, ಬೆಳಕು ಬರುತ್ತೆ. ಆ ಬೆಳಕು ಒಂದು ವಸ್ತು ಮೇಲೆ ಬೀಳೋದು, ಒಂದು ವಸ್ತು ಮೇಲೆ ಬೀಳಲ್ಲ ಅಂತ ಹೇಳತ್ತ? ಸೂರ್ಯನ ಬೆಳಕು ಬಂದಾಗ, ಮನೆ ಒಳಗೆ ಲೈಟ್ ಹಾಕಿದಾಗ ಮನೆ ತುಂಬಾ ಸಾಮಾನುಗಳಿರುತ್ತೆ. ಆ ಬೆಳಕೇನಾರು ಹೇಳುತ್ತಾ, ನಾನ್ ನಿನ್ ಮುಖದ ಮೇಲೆ ಬೀಳೋದಿಲ್ಲ, ಈ ಡಬ್ಬದ ಮೇಲೆ ಬೀಳೋದಿಲ್ಲ, ಏನಾರು ಹೇಳುತ್ತಾ? ಅದು ಭೇದ ಮಾಡುತ್ತಾ? ಇಲ್ಲ. ಈ ನಮ್ಮಲ್ಲಿರೋ ಚೈತನ್ಯನೂ ಹಾಗೆ, ನಮ್ಮಲ್ಲಿರೋದು ಚೈತನ್ಯನೂ ಹಾಗೆ. ನೀನ್ ಕೆಟ್ಟ ಬುದ್ಧಿ ಮೇಲೆ ಬೆಳಕು ಬಿಡ್ತೀನಿ, ಒಳ್ಳೆ ಬುದ್ಧಿ ಮೇಲೆ ಬೆಳಕು ಬಿಡ್ತೀನಿ, ಹಿಂಗೇನೋರು ಹೇಳ್ತಾ? ಇಲ್ಲ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ತಾನು ಪ್ರಕಾಶಿಸುವ ವಸ್ತುಗಳನ್ನು ಕುರಿತು ರಾಗ ಹಾಗೂ ದ್ವೇಷವನ್ನು ಹೊಂದದೆ ಕೇವಲ ಬೆಳಗುವಂತೆ, ಕೇವಲ ಬೆಳಗುವಂತೆ ಆತ್ಮ ಚೈತನ್ಯವೂ ಸಹ ನಮ್ಮ ಮನಸ್ಸಿನ ಆಲೋಚನೆಗಳು ಹಾಗೂ ದೇಹದ ಕ್ರೀಡೆಗಳಿಂದ ವಿಚಲಿತವಾಗುವುದಿಲ್ಲ. ನೋಡಿ, ನಮ್ಮ ಮನಸ್ಸಿನ ಆಲೋಚನೆಗಳು, ಆತ್ಮ ನೀನ್ ಅದನ್ನ ನೋಡ್ಬೇಡ, ಇದನ್ನ ನೋಡ್ಬೇಡ, ಅದನ್ನ ಮಾಡಬೇಡ ಹಂಗೆ ಹೇಳಿದ್ರೆ ಅದರಿಂದ ಅದು ಏನು ವಿಚಲಿತ ಆಗೋದಿಲ್ಲ. ನಮ್ಮ ಮನಸ್ಸಿನೊಳಗೆ ಏನೇ ಬಂದ್ರು ಆ ಚೈತನ್ಯ ಅನ್ನೋದು ಪೂರ್ಣವಾಗಿ ಇರುತ್ತೆ ಯಾವಾಗಲೂ. ಮನಸ್ಸಿನ ಕ್ರೀಡೆಗಳಿಂದ ನಾನು ನಿನ್ನ ನೋಡೋದೇ ಇಲ್ಲ ಅಂತ ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದು ಆತ್ಮ ತನ್ನ ಕೆಲಸ ಮಾಡೋದು ಬಿಡುತ್ತಾ? ನಿದ್ದೆ ಮಾಡಿದನ್ ಬಿಡು, ಹಾಗಾದ್ರೆ ಇವನ್ ಹಾರ್ಟ್ ಎಲ್ಲ ಬಂದ್ ಮಾಡ್ಬಿಡೋಣ ಅಂದೇನಾದ್ರು ಮಾಡುತ್ತಾ? ಉಸಿರಾಟ ನಿಲ್ಸುತ್ತಾ? ಇವನ್ ನನ್ನ ಜೊತೆಗೆ ಮಾತಾಡ್ಲಿಲ್ಲ. ಎಲ್ಲ ಮನಸ್ಸಿನ ಯೋಚನೆಗಳು ತಾನೆ, ಆಲೋಚನೆಗಳು. ಇದೇನು ಆತ್ಮ ಅಂತೆ, ನಾನು ಒಪ್ಕೊಳ್ಳೋದಿಲ್ಲ, ನಾನು ಒಪ್ಕೊಳ್ಳೋದೇ ಇಲ್ಲ, ನಾನೇ ಅಂತ ಹೇಳಿ ಮಾಡಿದ್ರೆ ಅದೇನಾದ್ರು ತನ್ನ ಉಸಿರಾಟ ನಿಲ್ಲಿಸ್ಬಿಡತ್ತಾ? ಅದು ಏನೂ ಮಾಡೋದಿಲ್ಲ. ಅದು ನಿನ್ನ ಅಜ್ಞಾನ. ಇರೋದೇ ನಾನು, ನನ್ನಿಂದ ಇದೆಲ್ಲ ನಡೀತಾ ಇದೆ, ನನ್ನಿಂದ ಇದು ನಡೀತಾ ಇದೆ. ಸೂರ್ಯನ್ ಬಿಸಿಲು ಬರ್ತಾ ಇದೆ ಅಂದ್ರೆ ಮನೆ ಒಳಗೆ ಹೋಗಿ ಕೂತ್ಕೋಬಹುದು. ಅಟ್ಲೀಸ್ಟ್ ನನಗ್ ಡೈರೆಕ್ಟ್ ಸೂರ್ಯ ಬರ್ತಾ ಇಲ್ಲ, ಆದ್ರ ಪ್ರಕಾಶ ಇಲ್ಲಿಂದ ಅವನಿಂದನೇ ಬರ್ತಾ ಇರೋದು. ನೀವು ಮನೆ ಒಳಗ್ ಹೋದ್ರು ಮನೆ ಒಳಗೂ ಬೆಳಕು ಕಾಣಿಸ್ತಾ ಇರುತ್ತೆ. ಹೇಗ್ ಕಾಣಿಸ್ತಾ ಇದೆ? ಆ ಪ್ರಕಾಶ ಎಲ್ಲಾ ಕಡೆ ಬರುತ್ತೆ. ನೀವು ಒಳಗಿದ್ರೇನು ಹೊರಗಿದ್ರೇನು. ಹೊರಗಿದ್ರೆ ಸ್ವಲ್ಪ ಮೈ ಸುಡತ್ತೆ, ಚರ್ಮ ಸುಡತ್ತೆ, ಬಿಸಿಲು ಬಹಳ ಆಯ್ತು ಅಂದ್ರೆ. ಮನೆ ಒಳಗ್ ಬಂದ್ರೆ ಆಗೋದಿಲ್ಲ. ಆದ್ರ ಬೆಳಕು ಮಾತ್ರ ಎಲ್ಲಾ ಕಡೆ ಒಂದೇ ತರ ಇದೆ ತಾನೆ. ಹೊರಗೋದಾಗ ಒಂದು ಬೆಳಕು, ಮನೆ ಒಳಗೊಂದು ಬೆಳಕಿದೆಯಾ? ಇಲ್ಲ. ಎಲ್ಲಾ ವಸ್ತುಗಳ ಮೇಲೆ ಸಮಾನವಾಗಿ ಬೀಳ್ತಾ ಇದೆ. ಹಾಗೆ ನಮ್ಮ ಮನಸ್ಸಿನ ಆಲೋಚನೆಗಳಾಗಲಿ, ದೇಹದ
ದೇಹದ ಕ್ರೀಡೆ ಅಂತ ಹೇಳ್ತಾ ಇದ್ದಾರೆ. ದೇಹದ ಆಟ ಹೆಂಗ್ ಮಾಡಿದ್ರೆ ಒಳಗಿನ ಅಥವಾ ಹೊರಗಿನ ಭ್ರಾಂತ ಪ್ರಪಂಚವು ಶುದ್ಧ ಚೈತನ್ಯನನ್ನು ಭ್ರಮೆಗೆ ಈಡು ಮಾಡುವುದಿಲ್ಲ. ಆ ಚೈತನ್ಯಕ್ಕೆ, ನಮ್ಮ ಮನಸ್ಸಿಗೆ ಭ್ರಮೆ ಇದೆ, ಅದಕ್ಕೆ ನಾವು ಮಾಯಾ ಅಂತ ಅನ್ಕೊಂತೀವಿ, ನಮ್ಮ ಮನಸ್ಸಿಗಿರೋದದು. ಆದ್ರೆ ಈ ಚೈತನ್ಯಕ್ಕೆ ಇದು ಯಾವುದೂ ಇಲ್ಲ, ಭ್ರಮೆನೇ ಇಲ್ಲ. ನೀನು ಭ್ರಾಂತಾಗಿ ಕೂತ್ಕೋಬೇಡ ಅಂತ ಹೇಳಿ ಅಷ್ಟಾವಕ್ರರು ಜನಕ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಅದನ್ನ ಆದಷ್ಟು ನಿಧಾನವಾಗಿ ನೋಡ್ಕೊಳ್ತಾ ಹೋಗೋಣ. ಯಾಕೆ ಅಂದ್ರೆ ಈ ಅಧ್ಯಾಯದ ಈ ಶ್ಲೋಕಗಳದ್ದು ಏನು ನಾವು ಅರ್ಥ ಮಾಡ್ಕೊಳ್ತೀವಿ, ಅವರ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು, ಮನಸ್ಸು ಬುದ್ಧಿ ದೇಹ ಇದನ್ನ ಬಿಡು. ಈಗೇನ್ ಹೇಳ್ತಾ ಇದ್ದಾರೆ, ಎಲ್ಲವೂ ಆತ್ಮನೇ ಕಾರಣ. ಎಲ್ಲ ಅನುಭವಗಳಿಗೂ ಘಟನೆಗಳಿಗೂ ನಾವು ಎಚ್ಚರಿಕೆಯಿಂದ ಇರುತ್ತೆ. ಯಾರು ನಾನು ಎಚ್ಚರಿಕೆಯಿಂದ ಇರೋನು? ಅದು ಆತ್ಮ. ನಾನು ಎಚ್ಚರಿಕೆ ಇರೋದು ಯಾವಾಗ್ಲೂ ಇರ್ತೀನಿ. ನೀನು 3 ಸ್ಥಿತಿಯಲ್ಲೂ ನಾನು ಎಚ್ಚರವಾಗೇ ಇರ್ತೀನಿ, ಎಲ್ಲವನ್ನ ನೋಡ್ತಾ ಇರ್ತೀನಿ. ಅದಕ್ಕೆ ನಿನಗೆ ಕನಸು ಬಿತ್ತು ಅಂತ ಹೇಳೋದು ನಾನು. ರಾತ್ರಿ ನಿದ್ದೆ ಮಾಡಿದಾಗ ಚೆನ್ನಾಗಿ ಇವತ್ತು ನಿದ್ದೆ ಬಂತು ಅಂತ ಬೆಳಗ್ಗೆ ಎದ್ದು ಹೇಳೋದಕ್ಕೂ ನಾನೇ ಕಾರಣಭೂತನಾಗಿರ್ತೀನಿ ಅಂತ ಹೇಳಿ ಜನಕ ಮಹಾರಾಜರು ಆ ಆತ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಇದನ್ನು ಮತ್ತೆ ಸ್ವಲ್ಪ ಉಳಿದಿದೆ, ಅದನ್ನು ಮುಂದಿನ ವಾರದಲ್ಲಿ, ಯಾಕೆ ಅಂದ್ರೆ ಈಗ ನಮ್ಮ ಸಮಯದ ಇದಾಗ್ತಾ ಇದೆ. ಯೇಷಾಂ ಸಾಕ್ಷಿಮಾತ್ಮಾನಾಂ ಚಿದ್ರೂಪಂ ವಿದ್ಧಿ ಮುಕ್ತೆಯೇ. ನೀನು ಸಾಕ್ಷೀಭೂತನಾಗಿರು ಅಂತ ಹೇಳಿದ್ರು. ಯಾವುದಕ್ಕೆ? ಪಂಚಮಹಾಭೂತಗಳಲ್ಲಿ ನೀನ್ ಯಾವುದು ಅದಲ್ಲ, ಅದಕ್ಕೆ ನೀನು ಸಾಕ್ಷಿ ರೂಪ ಅಷ್ಟೇ. ಮತ್ತು ಚೈತನ್ಯ ರೂಪ, ಚೈತನ್ಯ ಇದೆ ಮತ್ತೆ ಸಾಕ್ಷಿಭೂತ ಆಗಿದೆ. ಸಾಕ್ಷಿಭೂತ ಆಗಿದೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಅವಾಗ ಏನಪ್ಪ ಆ ಸಾಕ್ಷಿಭೂತ ಅನ್ನೋದು ಬಹಳ ಚೆನ್ನಾಗಿದೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಏನು ನಾವು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತೀವಲ್ಲ, ಆ ಧ್ಯಾನಕ್ಕೆ ಕೂತಾಗ ನಾವು ಸಾಕ್ಷಿಭೂತರಾಗಿರ್ಬೇಕು. ಅದನ್ನ ಏನು ಅನ್ನೋದನ್ನ, ಆ ಸಾಕ್ಷಿಭೂತ ಅನ್ನೋದನ್ನ ನಾವು ನೀವು ಅನುಭವಕ್ಕೆ ತಂದ್ಕೊಳ್ಳೋಣ. ಅವಾಗ ಅದ್ರ ಬಗ್ಗೆ ಹೆಚ್ಚು ಇನ್ನು ಮುಂದಿನ ಅದ್ರ ವಿಷಯನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಸದಾ ಎಚ್ಚರದಲ್ಲಿ ಇರೋನು, ಅವತ್ತಿದ್ದವನು ಇವತ್ತಿದ್ದವನು ಅವನೇ. ಯಾರಪ್ಪ ಅಂದ್ರೆ ಆತ್ಮಸ್ವರೂಪಿ. ನಮ್ಮ ಮನುಷ್ಯನ ಎಲ್ಲ ಆಟವನ್ನ ನೋಡ್ತಾ ಇರೋನು. ಪ್ರತಿದಿನ ಏನು ಆಗು ಹೋಗುಗಳಾಗ್ತಾ ಇದೆ ಅವಕ್ಕೆಲ್ಲವೂ ಅವನು ಸಾಕ್ಷೀಭೂತನಾಗಿ ನೋಡ್ತಾ ಇದ್ದಾನೆ. ಅವನು ಅದಕ್ಕೆ ನಮ್ಗೆ ಯಾವ್ದು ಕೆಟ್ಟದ್ದನ್ನು ಏನು ಹೇಳೋದಿಲ್ಲ. ಕೆಟ್ಟದ್ದು ಅನ್ನೋದು ಇಲ್ಲೇ ಇಲ್ಲ ನಿಮ್ಗೆ. ಅದಕ್ಕೆ ಯಾವ್ದಾರು ಒಂದು ಜ್ಞಾಪಕ ಬಂದಾಗ ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗ್ಲಿ, ಅದು ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಮನಸ್ಸಿನ ಮುಂದೆ ಬರುತ್ತೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಇವತ್ತೆಲ್ಲ ನೋಡಿ, ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷದೊಳಗೆ ನಾನು ಬುದ್ಧಿ ಬಂದಾಗಿಂದ, ಅಥವಾ 10 ವರ್ಷದ ಹುಡುಗ ಇದ್ದಾಗ, ಅಥವಾ 10ನೇ ಕ್ಲಾಸ್ನಲ್ಲಿದ್ದಾಗ ಏನಾಗಿತ್ತು ಅದನ್ನ ಕೂತ್ಕೊಂಡು ಸುಮ್ಮನೆ ಒಂದು ಝಲಕ್ ಇದನ್ ಮಾಡಿ. ಯಾವ ಪುಸ್ತಕ ತೆಗೆಯೋದು ಬೇಡ, ಏನು ಬೇಡ, ಎಲ್ಲ ಟಕ 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 ಅದು ಯಾವ ರೀತಿ ಇತ್ತೋ ಆ ರೀತಿ ನಮ್ಮ ಮನಪಟಲದಲ್ಲಿ ಬರುತ್ತದು. ಹಾಗಾದ್ರೆ ಅವನಿಗೆಲ್ಲವೂ ಗೊತ್ತಿದೆ. ನಾನು ಏನು ಮಾಡ್ತಾ ಇದ್ದೀನಿ ಅಜ್ಞಾನದಿಂದ, ಇದು ನನಗ್ ಗೊತ್ತಿದೆ ಅಂದ್ಕೊಂಡು ಗೊತ್ತಿದ್ದೀನಿ. ಅದಕ್ಕೆ ನಾವು ಇದನ್ನ ಬಹಳ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಬಹಳ ಒಂದು ಸಲಿ ಆ ತತ್ವದ ಏನು ಸಾರಾಂಶ ಅಂತ ಗೊತ್ತಾಯ್ತು ಅಂದ್ರೆ ಬಹಳ ಲಘು ಬರುತ್ತೆ. ಇಷ್ಟು ದಿವಸ ಸುಮ್ನೆ ಇದಕ್ಕೋಸ್ಕರ ನೀನು ಹೊಡೆದಾಡ್ತಾ ಇದ್ವಾ, ನೀವು ಹೊಡೆದಾಡ್ತಾ ಇದ್ವಾ? ಇದ್ರ ಬದಲು ಇದು ಅರ್ಥ ಆಗಿದೆ, ಇನ್ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡಿರೋಣ. ಅವಾಗ ಸೈಲೆಂಟ್ ಅನ್ನೋದು ತಾನಾಗೆ ಬಂದ್ಬಿಡುತ್ತೆ. ಯಾರು ಹೇಳೋದೇ ಬೇಡ, ನೀವು ಮಾತಾಡ್ಬೇಡ್ರಿ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಲ್ಲ, ಯಾರು ಬಂದಿಲ್ಲ ಇವತ್ತು ನಮ್ ಸವಿತಾ ಪಾಟೀಲ್ರು. ಅವ್ರಿಗೆ ಇಡೀ ದಿನ ಮೌನ ಆಗಿರ್ರಿ, ಅವ್ರಿಗೆ ಹೇಳೋದೇ ಬೇಡ, ಅವ್ರವ್ರಿಗೆ ಮೌನ ಆಗ್ಬಿಡತ್ತದು. ಯಾಕೆ? ಏನಿಲ್ಲ, ಯಾರ ಜೊತೆ ಮಾತಾಡ್ಬೇಕು ನಾನು?
ನಾನು ಯಾರು ಅಂತ ಗೊತ್ತಾದ ಮೇಲೆ ನಾನು ಯಾರ ಜೊತೆಗೆ ಏನ್ ಮಾತಾಡ್ಬೇಕು? ನಗು ಬರಕ್ ಶುರು ಆಗುತ್ತೆ. ಏನಪ್ಪ ಇದು ಹೀಗಿದೆಯಾ ಅಂದ್ರೆ ತತ್ವದವರು ತಿಳ್ಕೊಳ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಜದ ಅರಿವಾಗುತ್ತೆ. ಹೌದಾ, ಇದಕ್ಕೋಸ್ಕರ ನಾನು ಇಂಥ ಒಂದು ಕ್ಷುಲ್ಲಕ ವಸ್ತುಗೋಸ್ಕರ ಜಗಳ ಮಾಡಿದ್ನಾ, ವಾದ ಮಾಡಿದ್ನಾ? ಅಂದ್ರೆ ಇಲ್ಲಿ ಏನು, ನಾನು ನನ್ನದು ಅನ್ನೋದನ್ನೇ ಹೆಚ್ಚಾಗಿ ನಾನು ಮಾಡಿಕೊಂಡು ಎದುರಿನ ವ್ಯಕ್ತಿನ ಅರಿಲಿಲ್ವಲ್ಲ. ಅದನ್ನೇ ಅಷ್ಟಾವಕ್ರರು ನಮಗೆ ಬಹಳ ಇದ್ರೊಳಗೆ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದನ್ನ ನಾವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಆ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಒಂದು ಸಲ ಏನ್ ಹೇಳ್ತಾರೆ, ಬೇಸ್ ಫೌಂಡೇಶನ್ ಹಾಕಬೇಕಾದ್ರೆ ಯಾವ ರೀತಿ ಫೌಂಡೇಶನ್ ಸರಿಯಾಗಿ ಹಾಕಿದ್ರೆ ಮನೆ ಗಟ್ಟಿಯಾಗಿ ನಿಲ್ಲುತ್ತೋ ಆ ರೀತಿ ಅಷ್ಟಾವಕ್ರ ಗೀತೆಗೂ ಅಷ್ಟೇ ಆತ್ಮ ಸಾಕ್ಷಾತ್ಕಾರ, ಆತ್ಮ ಅಂದ್ರೆ ಏನು, ಮನಸ್ಸು, ಬುದ್ಧಿ, ದೇಹ ಇದನ್ನ ಹಿಡ್ಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ, ಇದು ಒಂದು ಸಲಿ ಸರಿಯಾಗಿ ಅರ್ಥ ಆಗೋಯ್ತು ಅಂದ್ರೆ ಮುಂದೆ ನಾವು ಸರಾಗವಾಗಿ ಹೈವೇ ಒಳಗೆ ಹೋಗ್ತಾ ಇರ್ಬೋದು. ಹೈವೇ ಹತ್ತೋ ತನಕ ಸ್ವಲ್ಪ ತಳ್ಳು ನೂಕು ಅನ್ನೋ ರೀತಿ ಆಗತ್ತೆ. ಆಗ್ಲಿ, ತೊಂದರೆ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಜೀವನದಲ್ಲಿ ಇಂಥದ್ದೆಲ್ಲ ಪುಸ್ತಕಗಳು ಸಿಗೋದು ಬಹಳ ಅಪರೂಪ. ಹಾಗೂ ಇದು ಆ ಗುರುವಿನ ಒಂದು ಆಜ್ಞೆ ಇಲ್ದಲೆ ಇಂತಹದನ್ನ ನಾವು ಓಪನ್ ಮಾಡ್ಲಿಕ್ಕೂ ಶಕ್ತಿ ಇಲ್ಲ. ಆಮೇಲೆ ಇದನ್ನ ನಾವು ಕೂತು ನಾವೇ ಓದ್ಕೊಂತೀವಿ ಅಂತಂದ್ರೆ ಏನೂ ಅರ್ಥ ಆಗೋದಿಲ್ಲ. ಇದನ್ನು ಕೂತು ಯೋಚನೆ ಮಾಡಿ ತಿಳ್ಕೊಂಡು ಜೊತೆಗೆ ಹೇಳಿದಾಗ ಯಾವ ಓ ಇದು ಹೀಗಿದೆಯಾ, ಇದು ಹೀಗಿದೆಯಾ, ಅಯ್ಯೋ ನಾನು ತಿಳ್ಕೊಂಡಿದ್ದೆ ನನಗೆ ಜ್ಞಾಪಕ ಶಕ್ತಿ, ನನ್ ಮೆಮೊರಿ ಪವರ್ ಬಹಳ ಇದೆ ಅಂತ ತಿಳ್ಕೊಂಡಿದ್ದೆ. ಹೇಳ್ತಾರೆ ಏನು ಇಲ್ಲ, ನಿನ್ ಮೆಮೊರಿ ಪವರು ಅವೆಲ್ಲ ಏನೇನು ಇಲ್ಲ, ಅದೆಲ್ಲ ನಾನ್ ಇಟ್ಕೊಂಡಿರೋದು, ನಾನ್ ನಿನಗೆ ಕೊಡ್ತಾ ಇದ್ದೀನಿ ಅಂತ. ಹಾಗ ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಓಂ ಶ್ರೀ ಸಾಯಿ ಚಂದ್ರಭ್ಯೋ ನಮಃ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಜೈ ರಘುವೀರ ಸಮರ್ಥ. ಜೈ ಗುರುದತ್ತ. ಜೈ ಗುರುದತ್ತ. ಎಲ್ಲರಿಗೂ ನಮಸ್ಕಾರ.